ನಮೋ ನಮಸ್ತೆ. ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಸ್ಕರಃ. ಜಯತ್ಯಜೋ ಅಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಜಯೋ ನಾಮೇತಿಹಾಸೋऽಯಂ ಕೃಷ್ಣದ್ವೈಪಾಯನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತಾ. ನಾರಾಯಣೋ ವ್ಯಾಸ ಇತಿ ವಾಚ್ಯವಕ್ತೃಸ್ವರೂಪಕಃ ಏಕಃ ಸ ಭಗವಾನುಕ್ತಃ ಸಾಧಕೇಶೋ ನರೋತ್ತಮಃ. ಉಪಸಾಧಕೋ ನರಶ್ಚೋಕ್ತೋ ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಉಪಸಾಧಕಃ ನರಃ ಅನಂತರ ಉಪಸಾಧಕ ಮಹಾಸಾಧಕರು ವಾಯುದೇವರಾದರೆ ಉಪಸಾಧಕರು ಶೇಷ. ದೇವಿ ಭಾಗ್ಯಾತ್ಮಿಕಾ ನೃಣಾಂ ಮಹಾಲಕ್ಷ್ಮಿ ಭಾಗ್ಯಾತ್ಮಿಕಾ. ಭಾಗ್ಯ ಸೌಭಾಗ್ಯ ಸಂಪತ್ತು ಮತ್ತು ಮೋಕ್ಷ ಅಂತಕ್ಕಂಥ ಸಂಪತ್ತಿ ಅವರೇ. ವೈಕುಂಠ ಮಹಾಲಕ್ಷ್ಮಿ ವಿಶೇಷವಾದಂಥ ರೂಪಗಳಾದ್ದರಿಂದಾಗಿಯೇ ಭಾಗ್ಯಾತ್ಮಿಕಾ ನೃಣಾಂ. ಸರಸ್ವತಿ ವಾಕ್ಯರೂಪ ತಸ್ಮಾತ್ ನಮ್ಯಾಹಿ ತೇ ಅಖಿಲಾಹ. ಸರಸ್ವತಿ ವಾಕ್ಯರೂಪ ಓದ್ಬೇಕಾದ್ರೆ ವಾಕ್ಯಗಳನ್ನು ಓದ್ಬೇಕು ನಾವೀಗ. ವಾಗಭಿಮಾನಿ ದೇವತೆ ಯಾರು? ಸರಸ್ವತಿ. ಅದಕ್ಕೋಸ್ಕರ ಸರಸ್ವತಿ ವಾಕ್ಯರೂಪ. ಇಲ್ಲಿ ಸರಸ್ವತಿ ಅಂದರೆ ದ್ರೌಪದಿ ಅಂತ ಅರ್ಥ. ಇಲ್ಲಿ ಅವರು ಅದು ಕೂಡ ಇದೆ. ಕೃತಿಯರ್ಮಣ ಪ್ರದ್ಯುಮ್ನ ನಮ್ದನೆ ಹೇಳಬೇಕಾದ್ರೆ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ ಭವತಿ ಯದನುಭಾವ ದೇಡಮು ಕೋಪಿ ವಾಗ್ಮಿ ನೆನ್ಪಿಟ್ಟುಕೊಂಡ್ರೆ ಸರಸ್ವತಿ ವಾಕ್ಯರೂಪ. ತಸ್ಮಾತ್ ಆದ್ದರಿಂದ ನಮ್ಯಾಹಿತೆ ಅಖಿಲಾಹ. ಅಖಿಲಾಹ ನಾರಾಯಣ ಮಹಾಲಕ್ಷ್ಮಿ ಆಮೇಲೆ ಶೇಷದೇವರು ವಾಯುದೇವರು ಮಹಾಲಕ್ಷ್ಮಿ ಸರಸ್ವತಿ ವೇದವ್ಯಾಸ ಇಷ್ಟು ಜನಗಳನ್ನು ಪ್ರತಿಯೊಬ್ಬರು ಸ್ತೋತ್ರ ಮಾಡಲೇಬೇಕು. ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರತಿನಿತ್ಯ ವಿಶೇಷ ಸ್ತೋತ್ರ ಇವರನ್ನು ಮಾಡಬೇಕು. ಇಷ್ಟು ಜನಗಳನ್ನು ಎಲ್ಲ ದೇವತೆಗಳನ್ನು ಜನರಲ್ಲಾಗಿ ಮಾಡಿದರೆ ಸ್ಪೆಷಲ್ಲಾಗಿ ಇಷ್ಟು ಜನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಮತ್ತೆ ತಾರತಮ್ಯ ಮೇಲೆ ಹೋಗ್ತಾ ಹೋದಂತ ಇನ್ನೂ ಜಾಸ್ತಿ. ಸರಸ್ವತಿ ವಾಕ್ಯರೂಪ ತಸ್ಮಾತ್ ನಮ್ಯ ಇವೆಲ್ಲ ಇಲ್ಲದವ್ರು ನಾವೇನು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದಾಗಿನೇ ಏಕೆ ಮಿನಿಮಮ್ ಅಂತ ಹೇಳ್ತೇವಲ್ಲ ಹಾಗೆ ಇಷ್ಟು ಮಾಡಲೇಬೇಕು. ಅದಕ್ಕೆ ನಾವು ಮನೆಯಲ್ಲಿ ಪೂಜೆಗೆ ಇಟ್ಕೋಬೇಕಾದ್ರೆ ದೃಢಶೇಷ ರುದ್ರ ಇರ್ತಾರೆ. ರುದ್ರದೇವರನ್ನ ಪ್ರತ್ಯೇಕ ಇಲ್ಲ, ಅನುಸಂಧಾನ ಅಷ್ಟೇ. ಅವರಿಬ್ಬರು ಬೇಕು. ಅವರು ಸಾಧಕರು, ಉಪಸಾಧಕರು. ಅವರು ಸಾಧಕರು ಬ್ರಹ್ಮವಾಯುಗಳು. ಬ್ರಹ್ಮದೇವರು ಸಮಾದ್ರಿಂದಾಗಿ ವಾಯುದೇವರು ಸ್ತೋತ್ರ ಮಾಡೋರು. ಲಕ್ಷ್ಮೀನಾರಾಯಣ ಪೂಜೆ ನಡೆಯುತ್ತೆ. ಸಾಲಿಗ್ರಾಮ ತುಳಸಿ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ರೆ ಪ್ರತಿನಿತ್ಯ ನಾವು ಪೂಜೆ ಮಾಡೋ ಕ್ರಮ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕೃಷ್ಣೌ ಸತ್ಯ ಭೀಮಪಾರ್ಥೌ ಕೃಷ್ಣೇತ್ಯುಕ್ತ ಹಿ ಭಾರತೆ. ಅಷ್ಟೇ ಅಲ್ಲ, ಮಹಾಭಾರತದ ಪಾತ್ರಗಳು ಆಗಿದ್ದಾರೆ. ನೆಕ್ಸ್ಟ್ ಇತ್ತು ನಾವು ಓದ್ತಿರೋದು ಮಹಾಭಾರತವಲ್ಲ. ಮಹಾಭಾರತ ಬರೆದವರು ಅವೆಲ್ಲ ಒಂದು ಲಿಸ್ಟ್ ಆಯ್ತು. ಈಗ ಇನ್ನೊಂದಷ್ಟು ಯೋಚನೆ ಮಾಡಿದರೆ ಮಹಾಭಾರತ ಮೇನ್ ಕ್ಯಾರೆಕ್ಟರ್ಸ್ ಯಾರ್ದು ಅಂತ ಕೇಳಿದರೆ ಕೃಷ್ಣೌ. ಕೃಷ್ಣಶ್ಚ ಕೃಷ್ಣೌ. ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ ಇಬ್ಬರು ಕೃಷ್ಣರು. ನಾರಾಯಣ ವ್ಯಾಸ ಇಬ್ಬರಾಯಿತು. ಆಮೇಲೆ ಸತ್ಯ ಭಾಗ್ಯಾತ್ಮಿಕಾ ನೃಣಾಂ ಸತ್ಯಭಾಮಾದೇವಿ ಹೆಸರು ಹೇಳಿದ್ರು. ರುಕ್ಮಿಣಿ ಸತ್ಯಭಾಮ ಇಬ್ಬರು ಯಾರು ಹೇಳಿದ್ರು ಆಯ್ತು. ಯಾಕೆ? ಎರಡು ಒಂದೇ ರೂಪ ಆದ್ರಿಂದಾಗಿ ಭೇದ ರೂಪಗಳಿಗೆ ಭೇದ ಇಲ್ಲ. ಸತ್ಯ ಅಂತಾನೆ ಸ್ಪೆಸಿಫಿಕ್ ಆಗಿ ಹೇಳೋದು ಏನು ಕಾರಣ ಅಂದರೆ ವನಪರ್ವದಲ್ಲಿ ಕೃಷ್ಣ ಸತ್ಯಭಾಮ ರೂಪದ ಸಮೇತವಾಗಿ ಬರ್ತಾನೆ. ಮತ್ತು ಅನೇಕ ಕಡೆ ಸತ್ಯಭಾಮ ಕೃಷ್ಣನೇ ಪಾಂಡವರ ಜೊತೆಗೆ ಹೆಚ್ಚು ಕರೆಕ್ಟ್ ಆಗೋ ರೂಪ ಸತ್ಯಭಾಮ ರೂಪ. ಆದ್ದರಿಂದಾಗಿಯೇ ಸತ್ಯ ಅನ್ನೋ ಪದವನ್ನು ಉಪಯೋಗಿಸಿದ. ಭೀಮಪಾರ್ಥೌ. ಭೀಮ ಸಾಧಕೇಶ, ಪಾರ್ಥ ನರ ಅವಿಷ್ಟರಾದ ಇಂದ್ರ. ಆದ್ದರಿಂದಾಗಿಯೇ ಭೀಮಪಾರ್ಥೌ ಸಾಧಕ ಉಪಸಾಧಕರು. ಕೃಷ್ಣ ದ್ರೌಪದಿ ದೇವಿ ವಾಕ್ಯ ರೂಪ. ಮಹಾಭಾರತ ಗ್ರಂಥವಾದರೆ ಆ ಗ್ರಂಥಕ್ಕೆ ಅಭಿಮಾನಿ ದೇವತೆ ಯಾರು? ಸಾಕ್ಷಾತ್ ಭಾರತೀ ದೇವಿ. ಮುಂದೆ ಹೇಳ್ತಾರೆ ಮಹಾಭಾರತ ಹೇಗೋ ದ್ರೌಪದಿ ಹಾಗೆ, ದ್ರೌಪದಿ ಹೇಗೋ ಮಹಾಭಾರತ ಹಾಗೆ ಅಂತ ಹೇಳೋದ್ರಿಂದ ಮಹಾಭಾರತ ವಾಕ್ಯ ರೂಪವಾದ ಕೃತಿಗೆ ದ್ರೌಪದಿ ದೇವಿ ಅಭಿಮಾನಿ ದೇವತೆ ಆದ್ದರಿಂದ ಅವರೇ
ಕೃಷ್ಣ ಕೃಷ್ಣವು ಕೃಷ್ಣ ಕೃಷ್ಣ ಅನ್ನೋದು ಸ್ತ್ರೀಲಿಂಗದಲ್ಲಿ ದ್ರೌಪದಿ ದೇವಿಗೆ, ಪುಲ್ಲಿಂಗದಲ್ಲಿ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಹೀಗೆ ಇಷ್ಟು ಜನದ್ದಾಯ್ತು. ಇತ್ಯುಕ್ತ ಹಿ ಭಾರತ, ಎಲ್ಲ ಭಾರತದಲ್ಲೇ ಬಂದಿರತಕ್ಕಂಥ ಪಾತ್ರಗಳಿವು ಅಂತ ಹೇಳಿದ್ರು. ಇಷ್ಟ ಸ್ಪಷ್ಟವಾಯ್ತು. ಆ ಕೃಷ್ಣೆ ಅಲ್ಲ, ಕನ್ನಡದಲ್ಲಿ ಏನಾಗುತ್ತದು ರಮಾ ರಮೆ, ಇಂದಿರಾ ಇಂದಿರೆ, ಗೊತ್ತಾಯ್ತಾ? ಕನ್ನಡದಲ್ಲಿ ಏನಾಗುತ್ತೆ ಅವೆಲ್ಲ ಕೂಡ ಆ ಹೋಗಿ ಏ ಆಗುತ್ತೆ ಅಷ್ಟೇ. ಕೃಷ್ಣೆ ಅಂತ ಕರೆಯೋದಿಲ್ಲ. ಕೃಷ್ಣೆ ಅಂತ ಕರೆದ್ರೆ ಸಂಬೋಧನೆ, ಹೇ ಕೃಷ್ಣೆ ಹೇ ರಮೆ ಅಂತೀವಲ್ಲ, ಪ್ರಥಮ ವಿಭಕ್ತಿಯಲ್ಲಿ ಏನಂತ ಕರಿಬೇಕು? ಕೃಷ್ಣ ಅಂತಾನೆ ಕರಿಬೇಕು. ಕೃಷ್ಣೆ ಎಂಬುದು ಕನ್ನಡದಲ್ಲಿ ಕೃಷ್ಣೆ ಆಗುತ್ತೆ, ಇದರಲ್ಲಲ್ಲ. ಆ ಅಲ್ಲ, ಸಂಬೋಧನೆ. ಹೇ ರಮೇ ರಮೇ ರಮಾಹ, ಗೊತ್ತಿಲ್ಲ, ಮರ್ತೋಗ್ಬಿಡ್ತಾ? ಗೊತ್ತಾಯ್ತಾ? ರಮಾ ರಮೇ, ಹೇ ರಮೇ. ದ್ವಿವಚನ ಅನ್ನೋದು ಸಂಬೋಧನ, ಏಕವಚನ ಅದೇನೆ. ಏಕವಚನ ದ್ವಿವಚನ ಎರಡಕ್ಕೆ ಅದೇ ರೂಪ. ಕೃಷ್ಣೇತ್ಯುಕ್ತ ಹಿ ಭಾರತೆ, ಮಹಾಭಾರತದಲ್ಲಿ ಇವು ಪಾತ್ರಗಳಾಗಿ ಬಂದಿದ್ದಾರೆ. ಇಷ್ಟು ಕೂಡ 2ನೇ ಅಧ್ಯಾಯದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡಲಿಕ್ಕೆ ಹೊರಟು ಅದು ಸಂಬಂಧಿಸಿದಂತೆ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದರು. ಮುಖ್ಯವಾಗಿ ವ್ಯಾಸರೂಪ, ರಾಮರೂಪ, ಕೃಷ್ಣ ರೂಪ, ಈ ರೂಪ ಭಗವದ್ ರೂಪಗಳಿಗೆ ವಂದನೆ, ನಾರಾಯಣ ನಮಸ್ಕೃತ ಶ್ಲೋಕದ ಅರ್ಥ, ಬಂದ ಪಾತ್ರಗಳ ವಿವರ, ಇಷ್ಟೆಲ್ಲ ಕೊಟ್ಟು, ಅಂದರೆ ಗ್ರಂಥ ಓದೋಕ್ಕಿಂತ ಮುಂಚೆ ಇಷ್ಟೆಲ್ಲ ನಮಗೆ ಪ್ರಿಯಾಂಬಲ್ ಗೊತ್ತಿರಬೇಕು, ಇಲ್ಲರ ಮುಂದೆ ಓದಕ್ಕೆ ಆಗೋದೇ ಇಲ್ಲ ಅಂತ ಅರ್ಥ. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ಧೃತಿ ಇದು ಸ್ವಾಧ್ಯಾಯಯೋ ಹರಿಪದ ಸ್ಮರಣೇನ ಕೃತ್ವಾ ಆನಂದತೀರ್ಥವರನಾಮವತಿ ತೃತೀಯಾ ಭೈಮೀತನುರ್ಮರುತ ಆಹ ಕಥಾ ಪರಸ್ಯ. ಅದಕ್ಕೆ ಭೌಮೀತನು ಅಂತ ಪಾಠಾಂತರ ಇದೆ. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ಧೃತಿ ತು ಸ್ವಾಧ್ಯಾಯಯೋ ಹರಿಪದ ಸ್ಮರಣೇನ ಕೃತ್ವಾ ಆನಂದತೀರ್ಥವರನಾಮವತಿ ತೃತೀಯಾ ಭೈಮೀ ತನು ಮರುತಃ ಆಹ ಕಥಾ ಪರಸ್ಯ. ಮರುತಃ ಬಿಡಿಸ್ಕೊಂಡ ಮರುತಃ, ಕೂಡಿಸೋದ್ಬೇಕಾದ್ರೆ ಮರುತಃ ಅಂತ ಓದಬೇಕು, ಬಿಡಿಸಿದಾಗ ಮರುತಃ ಅಂತ ಬಿಡಿಸ್ಕೋಬೇಕು. ಪದವಿಭಾಗ ಬೇರೆ, ಮೂಲದಲ್ಲಿ ಸಂಹಿತ ಬೇರೆ. ಸಂಹಿತ ಅಂದರೆ ಕೂಡಿಸೋದು, ಪದವಿಭಾಗ ಮಾಡಿದಾಗ ಬಿಡಿಸ್ಬೇಕು, ಬಿಡಿಸಿದಾಗ ಮರುತಃ ಅನ್ನೋ ಫಾರಂ ಬರುತ್ತೆ. ಕಥಾ ಪರಸ್ಯ ಸರ್ವಸ್ಯ ನಿರ್ಣಯ ಸುವಾಕ್ಯ. ಏನೇನು ಮಾಡ್ತಾರೆ ಈಗ? ಮರುತಃ, ಮರುತಃ ಮರುತ್ ಶಬ್ದ, ಮರುತಃ ವಾಯುದೇವರ, ಗೊತ್ತಾಯ್ತಾ? ಭೈಮೀತನು ತೃತೀಯ ಭೈಮೀತನು, ಭೈಮಿ ಅವತಾರ, ಭೂಮಿಯೊಳಗೆ ಅವತಾರ ಮಾಡಿದಂತ ಅಂತ ಒಂದರ್ಥ. ಇನ್ನೊಂದರ್ಥ ಭೀಮ ರೂಪದ, ಭೀಮ ಭೈಮಿ, ಭೀಮ ಭೈಮಿ, ಭೂಮಿ ಭೌಮಿ, ಭೂಮಿಯಲ್ಲಿ ಅವತರಿಸಿದ ಅಂತ ಭೌಮಿ ಪಾಠಕ್ಕರ್ಥ. ಭೀಮರೂಪವೇ ಆದ ಬದ್ಧರೂಪ ಅಂತ ಹೇಳಿದ್ರೆ ಭೈಮಿ ಅಂತ ಅರ್ಥ. ವಾಯುದೇವರ 3ನೇ ರೂಪ, ಅದು ಭೀಮನ ರೂಪ, ಭೂಮಿಯಲ್ಲಿ ಅವತಾರ ಮಾಡಿದ ರೂಪ. ಅದೇನು ಹೆಸರದಕ್ಕೆ? ಆನಂದ ತೀರ್ಥ ವರನಾಮವತಿ. ಆನಂದ ತೀರ್ಥ ಎಂಬ ವರ ಶ್ರೇಷ್ಠವಾದ ನಾಮವತಿ, ತನು ಸ್ತ್ರೀಲಿಂಗದ ಶಬ್ದ, ಅದಕ್ಕೋಸ್ಕರ ನಾಮವತಿ ಅಂತ. ಇಲ್ಲ ಏನಾಗ್ತಿತ್ತು? ನಾಮವಾನ್ ಆಗ್ತಿತ್ತು. ನಾಮವತಿ, ನಾಮವನ್ನು ಹೊಂದಿರತಕ್ಕಂತಹ ತನುಹು, ಮೂರನೇ ಅವತಾರವು, ಭೂಮಿಯಲ್ಲಿ ಅವತರಿಸಿದ ವಾಯುದೇವರ ಆನಂದ ತೀರ್ಥ ಎಂಬ ಶ್ರೇಷ್ಠ ಹೆಸರಿನ 3ನೆಯ ರೂಪವು, ಗೊತ್ತಾಯ್ತಾ? ಪರಸ್ಯ ಕಥಾ ಆಹಾ, ಪರಸ್ಯ ಪರಮಾತ್ಮನ ಕಥಾ, ಕಥೆಗಳನ್ನ, ಕಥೆ ಅಂತ ಹೇಳಿದರೆ ಮಹಿಮೆ ತಿಳಿಸಿಕೊಡ್ತಕ್ಕಂತಹ ಗ್ರಂಥವನ್ನ ಆಹಾ ತಿಳಿಸ್ತಾ ಇದ್ದಾರೆ. ಪರಸ್ಯ ಕಥಾ, ಅನೇಕ ರೂಪಗಳ ಕಥೆ ಹೇಳೋದ್ರಿಂದ ಕಥಾ ಬಹುವಚನ, ಕಥಾ ಏಕವಚನ, ಕಥಾ ಕಥೆ ಕಥಾ, ರಮಾ ರಮೇ ರಮಾಹ ಇದ್ದಾಗೆ ಆಕಾರ ಅಂತ ಶ್ರೀಲಿಂಗದ ಶಬ್ದ. ಅದು ಕೂಡ ಪರಸ್ಯ ಕಥಾ ಆಹ, ಪರಮಾತ್ಮನ ಕಥೆಗಳನ್ನು, ಅದಕ್ಕೇನೆ ಪರವಿದ್ಯೆ ಆಯ್ತು. ಪರಮಾತ್ಮನ ಸಂಬಂಧಪಟ್ಟ ವಿಚಾರ ಬಂದ ತಕ್ಷಣ ಏನಾಗುತ್ತದ? ಪರವಿದ್ಯೆ. ಅಲ್ಲಿ ತಪ್ಪಿದ ತಕ್ಷಣ ಏನಾಗುತ್ತದ? ಯಾವುದೋ ಕಾದಂಬರಿ ಓದ್ತಾನೆ ದೇವರು ಸ್ಮರಣೆ ಮಾಡ್ಕೊಂಡ್ಬಿಟ್ಟ, ಅದು ಓದಿದ್ದು ವೇಸ್ಟ್ ಆಗಲೇ ಇಲ್ಲ. ಯಾವ ದೇವ್ರ ಭಾಗವತ ಹೇಳ್ತಾನೆ ಜೋಕ್ ಶುರು ಮಾಡಿದೆ, ಏನಾಯ್ತು ಅಲ್ಲಿಗೆ? ಭಾಗವತ ಅಪರವಿದ್ಯೆ ಆಗೋಯ್ತಾ, ಗೊತ್ತಾಯ್ತು? ಬ್ರಹ್ಮಸೂತ್ರನೇ ಅಪರವಿದ್ಯೆ ಮಾಡಿಬಿಟ್ರು ಉಳಿದವ್ರು. ಯಾಕೆ? ದೇವ್ರ ಹೆಸರು ಬರದಂತೆ ಮಾಡಿಬಿಟ್ರಲ್ಲ. ಅದ್ರ ದೇವರೇ ಇಲ್ಲ, ದೇವ್ರ ಗುಣಗಳೇ ಇಲ್ಲ ಅಂತ ಹೇಳಿದಾಗ ಬ್ರಹ್ಮಸೂತ್ರ ಕಾನ್ಸೆಪ್ಟೇ ಹೋಯ್ತು. ಅದ್ರ ಪರವಿದ್ಯೆಯನ್ನ ಏನ್ ಮಾಡಿದ್ರು ಅವರು? ಅಪರವಿದ್ಯೆಯನ್ನು ಮಾಡಿ ಹಾಕ್ಬಿಟ್ಟು. ಹಾಗೆ ಮಾಡಕ್ ಬರೋದಿಲ್ಲ. ಯಾವುದಕ್ಕೆ? ಕಥಾ, ಕಥಾ ಶಬ್ದ ಯಾವುದಕ್ಕೆ? ಅದು ಹೇಳಿದ ಅದೇ ತನುಹು, ತನುಹು ಎಂಬುದು ಸೇರಿದ ಶಬ್ದ. ತನು ಅಂತ ಉಪಯೋಗಿಸಿದ್ರಿಂದ ಈ ತನು ಶಬ್ದಕ್ಕೆ ದೇಹ ಅಂತ ಒಂದು ಅರ್ಥ, ರೂಪ ಅಂತ ಅರ್ಥ. 3ನೆಯ ರೂಪವು ಕನ್ನಡದಲ್ಲಿ ರೂಪ ಅಂತ ತಕ್ಷಣ ಏನಾಯ್ತು? ನಪುಂಸಕಲಿಂಗ ಆಯ್ತು, ಗೊತ್ತಾಯ್ತಾ? ದೇಹ ಅಂತ ಹೇಳಿದ್ರೆ ಪುಲ್ಲಿಂಗ ಆಯ್ತು. ದೇಹ ಕನ್ನಡದಲ್ಲಿ 2 ನಪುಂಸಕಲಿಂಗನೇ, ಸಂಸ್ಕೃತ ಆಗಲ್ಲ. ದೇಹ ಪುಲ್ಲಿಂಗ, ತನುಹು ಸ್ತ್ರೀಲಿಂಗ.
ಅವತಾರ ಪುಲ್ಲಿಂಗ ಮತ್ತೆ ಈಗೆಲ್ಲ ಶಬ್ದದ ಲಿಂಗಗಳು ಬೇರೆ, ಅರ್ಥದ ಲಿಂಗಗಳು ಬೇರೆ. ಇವತ್ತು ಭಾರ್ಯ ಇದೆ, ದಾರಾಹ ಅಂತ ಪದ ಇದೆ, ಅದಕ್ಕೆ ಹೆಂಡತಿ ಅಂತ ಅರ್ಥ. ಆದರೆ ಅದಿರೋದು ಪುಲ್ಲಿಂಗದಲ್ಲಿ, ಶಬ್ದ ರೂಪನೇ ಹಾಗೆ. ಕಲತ್ರಂ ಅಂದರೆ ಹೆಂಡತಿ ಅಂತ ಅರ್ಥ, ನಪುಂಸಕಲಿಂಗದಲ್ಲಿ ಇರೋದು. ಭಾರ್ಯ ಅಂದರೆ ಹೆಂಡತಿ ಅಂತಾರೆ, ಸ್ತ್ರೀಲಿಂಗದಲ್ಲೂ ಇದೆ. ಸಂಸ್ಕೃತದಲ್ಲಿ ವಿಶೇಷ ಅಂದರೆ ಕೆಲವು ಶಬ್ದಲಿಂಗಗಳು ಅಂದ್ರೇನು? ಶಬ್ದ ವೇದಾಹ ಪ್ರಮಾಣ ಅನ್ನಬಾರ್ದು, ಪ್ರಮಾಣಂ ಅನ್ನಬೇಕು. ಪ್ರಮಾಣ ಶಬ್ದ ಇರೋದು ಉಪಸರ್ಗಲಿಂಗದಲ್ಲಿ ಆದರೆ ಹಾಗೆ ಹೇಳಬೇಕು. ವೇದ ಪುಲ್ಲಿಂಗದಲ್ಲೇ ಹೇಳಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ಏನಾಗುತ್ತೆ, ಕೆಲವು ಪೆಕ್ಯುಲಿಯಾರಿಟಿ ಇರೋದ್ರಿಂದ ಅದು ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡಬೇಕು. ಬೇರೆ ಭಾಷೆಗಳು ಕಲಿಯಷ್ಟು ಸುಲಭವಾಗಿ ಸಂಸ್ಕೃತ ಕಲಿಯಲಿಕ್ಕೆ ಬರೋದಿಲ್ಲ. ಆದರೆ ಕಲ್ತ ಮೇಲೆ ಅದರಷ್ಟು ಅಷ್ಟು ಯೂಸ್ಫುಲ್, ತುಂಬ ಹೆಚ್ಚು ಯೂಸ್ಫುಲ್. ಪ್ರಾಕ್ಟಿಕಲಿಟಿಲಿ ಅದು ತುಂಬ ಜಾಸ್ತಿ ಇರ್ತದೆ. ಆ್ಯಕ್ಯುರಸಿ ಜಾಸ್ತಿ ಮೇಂಟೈನ್ ಮಾಡ್ಲಿಕ್ಕೆ ಬರೋ ಸಂಸ್ಕೃತದಲ್ಲಿ ಬೇರೆ ಭಾಷೆಗಳಿಗಿಂತ ಜಾಸ್ತಿ. ಅದರಿಂದನೇ ವೆರೈಟಿ ಜಾಸ್ತಿ ಅದು. ಒಂದೇ ಪದಕ್ಕೆ ಭಾರಿ ಅರ್ಥ ಬರೋದು ಸಂಸ್ಕೃತ ಡಿಕ್ಷನರಿ ಒಳಗೆ. ಬೇರೆ ಇಂಗ್ಲೀಷಲ್ಲಿ ಡಿಕ್ಷನರಿ ಓದಿ, ಸುಮ್ಮನೆ ಸಂಸ್ಕೃತ ಡಿಕ್ಷನರಿ ಓದಿ, ಇಷ್ಟು ಒಂದು ಪದಕ್ಕೆ ಎರಡೆರಡು ಪುಟ ಅರ್ಥ ಇರ್ತದೆ ಸರ್, ಎರಡೆರಡು ಪುಟ ಒಂದು ಪದಕ್ಕೆ ಸಂಸ್ಕೃತದೊಳಗೆ. ಆದರೆ ಇದರಲ್ಲಿ 1-2 ಜಸ್ಟ್ 1 or 2 ಮುಗಿದೋಗ್ಬಿಡೋದು. ಕೆಲವತ್ತು 8-10 ಮ್ಯಾಕ್ಸಿಮಮ್ ಬರ್ಬೋದು ಅಷ್ಟೇ. ಇಲ್ಲಿ ಹಾಗಲ್ಲ, ಹೋಗ್ತಾನೆ ಇರ್ತಾರೆ. ಇಷ್ಟೆಲ್ಲ ಏನೋದು ರೂಢಾರ್ಥ ಅಷ್ಟೇ. ಮತ್ತೆ ಯೌಗಿಕಾರ್ಥ ಬೇರೆ, ಯೌಗಿಕಾರ್ಥ ಕಾನ್ಸೆಪ್ಟೇ ಇಲ್ಲ ಬೇರೆ ಕಡೆ ಎಲ್ಲ. ಯೌಗಿಕಾರ್ಥದ ಕಾನ್ಸೆಪ್ಟ್ ಕಳ್ಕೊಂಡ್ಬಿಟ್ಟಿದೆ, ಇರುತ್ತೆ ಇಲ್ಲೇ ಇಲ್ಲ. ಸಂಸ್ಕೃತದಲ್ಲಿ ಮಾತ್ರ ಯೌಗಿಕಾರ್ಥ ಸ್ಪೆಷಲ್ ಡಿಕ್ಷನರಿಯಲ್ಲಿ ಕೊಡಲ್ಲ. ಅದನ್ನು ಯೌಗಿಕಾರ್ಥ ಡಿಕ್ಷನರಿಯಲ್ಲಿ ಕೊಡಕ್ಕೆ ಹೋಗೋದಿಲ್ಲ. ಇವತ್ತು ಟೆಕ್ನಿಕಲ್ ಟರ್ಮ್ಸನ್ನೇ ಕಾಮನ್ ಡಿಕ್ಷನರಿಯಲ್ಲಿ ಕೊಡೋದಿಲ್ಲ. ಇದು ಯೌಗಿಕಾರ್ಥ ಇನ್ನೂ ಕಷ್ಟದಾದ್ದರಿಂದ ಕೊಡೋಕೆ ಹೋಗೋದಿಲ್ಲ. ಆದ್ದರಿಂದ ತನುಹೋಮ ಸ್ತ್ರೀಲಿಂಗದ ಪದವಾದ್ದರಿಂದ ತೃತೀಯ ಅಂತ ಹೇಳಿದ್ರು. ತಿಥಿ ಹೇಳ್ಬೇಕಾದ್ರೆ ಹೇಳ್ಬೇಕು ನಾವಾಗ ಪ್ರಥಮ, ದ್ವಿತೀಯ. ಯಾಕೆ ತಿಥಿ ಶಬ್ದ ಏನದು? ಸ್ತ್ರೀಲಿಂಗದ ಶಬ್ದ. ದ್ವಿತೀಯ ತಿಥಿ ಸಂಧ್ಯಾವನ್ನ ಹೇಳ್ಬೇಕಾದ್ರೆ ತುಂಬ ಜನಕ್ಕೆ ಅದ್ರ ಗಮನಿಸೋದಿರಲ್ಲ. ಪ್ರತಿಪತ್ ತಿಥಿ, ದ್ವಿತೀಯ ತಿಥಿ, ಪ್ರಥಮ ತಿಥಿ, ದ್ವಿತೀಯ ತಿಥಿ, ತೃತೀಯ ತಿಥಿ, ಎಲ್ಲ ಏಕಾದಶಿ ತಿಥಿ, ದ್ವಾದಶಿ ತಿಥಿ ಹಾಗೆ ಹೇಳ್ಬೇಕು. ಪೂರ್ಣಿಮಾ ತಿಥಿ, ಪೂರ್ಣಿಮಾ ಶಬ್ದ ಪೂರ್ಣಿಮಾ ತಿಥಿ ಹಾಗೆ ಬರೋದು. ಅಮಾವಾಸ್ಯ ಹಾಗೆ ಬರೋದು. ಅದು ಅಲ್ಲೇ ನಿತ್ಯ ಉಪಯೋಗ ಗೊತ್ತಾಗ್ಬಿಟ್ರೆ ಏನಾಗುತ್ತೆ, ನಿತ್ಯ ಉಪಯೋಗಕ್ಕೆ ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಇವೆಲ್ಲ ಬೇಕಿದೆ. ಮತ್ತೆ ಕರೆಕ್ಟ ಪದ ಉಪಯೋಗಿಸ್ಬೇಕಾದ್ರೆ ಆ ತಿಥಿ ಹೇಳ್ಬೇಕಾದ್ರೆ ಯಾವ ಸ್ತ್ರೀಲಿಂಗದಲ್ಲೇ ಹೇಳಬೇಕು. ಯೋಗ ಕನ್ನಡಗಳ ಲಿಂಗಗಳು ಬೇರೆ, ಮತ್ತೆ ಅದು ತಕ್ಕಂತೆ ಅದಕ್ಕೆ ಭಾರತೀಯಾಗಿ ಬಿಟ್ಟರೆ ಶುಭಯೋಗ ಶುಭಕರಣ ಅಂತ ಹೇಳಿದ್ರಿಂದ ಯೋಚನೆ ಇಲ್ಲ. ತಿಥಿ ಹೇಳ್ಬೇಕಾದ್ರೆಲ್ಲ ಗಮನಿಸಿರ್ಬೇಕು. ಏಕಾದಶ್ಯಾಂ ಶುಭತಿಥೌ, ದ್ವಾದಶ್ಯಾಂ ಶುಭತಿಥೌ, ದ್ವಿತೀಯಾಂ ಆಗುತ್ತೆ, ದ್ವಿತೀಯಾಂ ಆಗುತ್ತೆ, ತೃತೀಯಾಂ. ಇದೆಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಸಂಸ್ಕೃತದ ಕಾಮನ್ ಬೇಸಿಕ್ ನಾಲೆಜ್ ಇಲ್ಲದೆ ಹೋದರೆ ಸರಿಯಾಗಿ ಸಂಕಲ್ಪ ಮಾಡೋಕ್ಕೂ ಬರೋದಿಲ್ಲ ಸರ್. ಇಡೀ ಸಂಧ್ಯಾವಂದನೆ ಅಲ್ಲ, ಸಂಕಲ್ಪ ಪೋರ್ಷನ್ ಕೂಡ ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಅಷ್ಟು ನಮ್ಮಲ್ಲಿ ಏನು ನೆಗ್ಲೆಕ್ಟ್ ಮಾಡಿದರೆ ಹಾಗಾಯ್ತು ಅಷ್ಟೇ. ಅಷ್ಟು ಬಂದು ಎಜುಕೇಷನ್ ಕೊಡಬೇಕಾದ್ರೆ ಪ್ರೈಮರಿಯಿಂದ ಹಿಡಿದು ಡಿಗ್ರಿ PhD ವರೆಗೂ ಇದೆ. ಎಲ್ಲ ಇಷ್ಟು ತಿಳ್ಕೊಡಿಯಪ್ಪ ನೀವು. ಒಂದು ಸಂಧ್ಯಾವಂದನೆ ಕಲಿಸಿದ ತಕ್ಷಣ ಒಂದು ಪ್ರಿಯಾಂಬಲ್ ಕೊಟ್ಟು ಒಂದು 2-3 ಹೇಳ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಮುಂದೆ ಕಲಿಯೋ ಸುಲಭನೂ ಆಗುತ್ತೆ. ಇದು ಅಪ್ಪಿಗೆ ಮುಂದೊಂದು ಸ್ಟೆಪ್ ಹೋಗ್ತಾರೆ. ಈಗ ಓದಿದರೆ ಸುಧಾ ಇಲ್ಲದೆ ಹೋದ್ರಿಲ್ಲ. 2 ಆಗಿದ್ರಿಂದ ಏನಾಯ್ತು ಕೊನೆಗೆ? ಅವರಿಗೆ ಆಡಿಯನ್ಸ್ ಇಲ್ಲ, ಇವರಿಗೆ ಟೀಚರ್ಸ್ ಇಲ್ಲ. ಹಾಗಾಯ್ತು. ಎಲ್ಲ ಪ್ರೈಮರಿ ಕೂಡ ಟೀಚರ್ಸು ಬೇಕಲ್ಲ ಈ ಮಧ್ಯೆ. PhD ಯಾವುದನ್ನು ಬೇಕಾಗಿಲ್ಲ ಅದಕ್ಕೆ. ಬಟ್ ಅದು ಹೇಳ್ಕೊಡೋದು ಬೇಕು. ಇನ್ಫ್ಯಾಕ್ಟ್ ಪ್ರೈಮರಿ ಎಜುಕೇಷನ್ ಭಾರಿ ಕಷ್ಟ ಹೇಳೋದು. ಹೈಯರ್ ಎಜುಕೇಷನ್ ಸೆಲ್ಫ್ ಸ್ಟಡಿ ಮಾಡ್ತಾರೆ, ಪ್ರೈಮರಿ ಸೆಲ್ಫ್ ಸ್ಟಡಿ ಮಾಡ್ತಾರೆ. ಅದ್ರ ಅದಕ್ಕೆ ಪ್ರೈಮರಿ ಅಂತ, ಪ್ರೈಮರಿಗೆ 2 ಅರ್ಥ. ಟು ಸ್ಟಾರ್ಟ್ ವಿತ್ ಒಂದು, ಬೇಸಿಕ್ ಅಂತ ಇನ್ನೊಂದು ಅರ್ಥ. ವಿತೌಟ್ ಪ್ರೈಮರಿ ನಾಲೆಡ್ಜ್ ಏನಾಗೋದಿಲ್ಲ, ನಾಲೆಡ್ಜೇ ಬರೋದಿಲ್ಲ. ಅದಕ್ಕೆ ಇವೆಲ್ಲ ಪ್ರೈಮರಿ ಥಿಂಗ್ಸ್ ಇವೆಲ್ಲ, ಗೊತ್ತಾಯ್ತಾ? ಅದಕ್ಕೆ ಶಬ್ದ ಭಾರಿ ಕಲಿಬೇಕಾಗಿಲ್ಲ. ಒಂದು 15 ಶಬ್ದ ಪುಲ್ಲಿಂಗ, 15 ಸ್ತ್ರೀಲಿಂಗ, 15 ಕಲ್ತು ಬಿಟ್ರೆ ಒಂದು ಹೋಡ್ ಬಂದ್ಬಿಡುತ್ತೆ ಆಗಲೇ. ಅದು ಎಷ್ಟು ದಿವ್ಸ ಬೇಕು ನಿಮಗೆ? ಅವರಿಗೆ ಒಂದು 2-3 ದಿವಸದಲ್ಲಿ ಕಲ್ತ್ಬಿಡ್ತಾರೆ. ಹುಡುಗರಂತೂ ಒಂದೇ ದಿವಸದಲ್ಲಿ ಕಲ್ತು ಬಿಡ್ತಾರೆ. ಅವ್ರು ಭಾರಿ ಖುಷಿ ಇರುತ್ತೆ ಅವ್ರಿಗೆ. ಬರೋದೇ ಇಲ್ಲ, ಈಗ 2 ವರ್ಷ ಬರೋದೇ ಇಲ್ಲ. ಆ ಏಜ್ ಆದಮೇಲೆ ಅದು ಹೋಯ್ತು. ಆ ಟೈಮಲ್ಲಿ ಭಾರಿ ಖುಷಿ ಹುಡುಗರಿಗೆ ಹೇಳ್ಬಿಟ್ರೆ ಎಲ್ಲ ಒಪ್ಸಿ ಹಾಕ್ಬಿಡ್ತಾರೆ ರೆಡಿ ಅಂತ. ಅಷ್ಟು ಇವ್ರಿಗೆ ಹೇಳ್ಕೊಟ್ರೆ ಇಲ್ಲೂ ಸ್ಲೋ ಅನಿಸ್ಬಿಡ್ತದೆ. ಅವ್ರ ಉತ್ಸಾಹ ಜಾಸ್ತಿ ಅವರಿಗೆ. ದಡ್ಡ ಹುಡುಗ ಕೂಡ ಒಬ್ಬ ಸಾಮಾನ್ಯ ವಯಸ್ಸಾದ ಬ್ರಿಲಿಯಂಟ್ಗಿಂತ ಹೆಚ್ಚು ಆಕ್ಟಿವ್ ಆಗಿರ್ತಾರೆ. ಅದು ಅದಕ್ಕೆ ಕೌಮಾರಾಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಆ ಚಿಕ್ಕಂದಿನ ವಯಸ್ಸಿಗೆ ಅಷ್ಟು ಮಹತ್ವ ಇದೆ. ಹೌದು, ಇದು ಆಚಾರ್ಯ ಮಾತು. ತಾವು ಯಾರು ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ತಾವು ವಾಯುದೇವರು ಮುಂದೆ ಆಚಾರ ಅನೇಕ ಸರ್ತಿ ಹೇಳ್ತಾರ ಮಾತಾಡ್ತಾರೆ. ಏನು ಹೌದು, ವ್ಯಾಖ್ಯಾನ ಮಾಡಿದ ಮೇಲೆ ತಾಮ್ರ ವ್ಯಾಖ್ಯಾನ ಮಾಡಿ ಅಷ್ಟಲ್ಲ, ಅವು ಕೊಟೇಶನ್ಸ್ ಮತ್ತೆ ಗರುಡ ಪುರಾಣದಲ್ಲಿ ಸಿಗುತ್ತೆ. ಅವೆಲ್ಲ ಕೊಟೇಶನ್ಸ್ ಸ್ವಲ್ಪ ಚೇಂಜ್ ಮಾಡಿ ಬಂದಿರ್ತಾರೆ ಅಷ್ಟೇ. ಆಚಾರ್ಯ ಏನೇ ಬರೆದ್ರು ಕೂಡ ತಮ್ಮ ಓನ್ ವರ್ಡ್ಸನ್ ಉಪಯೋಗಿಸ ಮಧ್ಯೆ ವೇದವ್ಯಾಸ ವಾಕ್ಯ ಸೇರಿಸಿಬಿಡ್ತಾರೆ. ಅದು ಭಾರಿ ಆ ರೀತಿ ರೈಟಿಂಗ್ ಅವ್ರೊಬ್ಬರದೇನೆ. ಅವ್ರ ಸ್ವಂತ ವಾಕ್ಯ ಅದು ಹುಡುಕಿದ್ರು ಭಾರಿ ಕಷ್ಟ ಸಿಗೋದು. ಎಲ್ಲ ಚಕಾರಿ ಯಾಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಹೇಳಿದ್ರಲ್ಲ, ತಥೈವ ದ್ರೌಪದಿ ವಾಕ್ಯಂ
ಆ ಧರ್ಮಜಂ ಪ್ರತಿರೀತಂ ಹೇಳಿದ್ದು ಇವ್ರು ಹೇಳಿದ್ವಿ ಅವ್ರ ಮತ್ತೆ ಉದ್ವೇ ಪರ ಪದ್ಮ ತೇ ಪದ್ಮ ಪುರಾಣೇ ಚ ಹೇಳ್ಬೇಕಾದ್ರೆ ಇಷ್ಟಿಷ್ಟೇ ಅವ್ರು ಬಾಕಿ ಜಾಯಿನ್ ಮಾಡಿ ಕನೆಕ್ಟ್ ಮಾಡಕ್ಕೆ ಉಪಯೋಗಿಸ್ತಾರೆ ಅಷ್ಟೆ. ಏನ ಹೇಳಿ. ಪರಮಾತ್ಮನ ತಿಳಿಸ್ಕೊಡ್ತಕ್ಕಂಥ ವಿದ್ಯೆ ಪರವಿದ್ಯೆ. ಅಪರ ಅಂದ್ರೇನು? ಪರಮಾತ್ಮನ ಬಿಟ್ಟು ಬೇರೆ ಏನು ಇದೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಏನವಲ್ಲ ಅಪರವಿದ್ಯೆ. ಮತ್ತು ದೇವರಿಗೆ ಉಪಯೋಗಿಸ್ಬಿಟ್ಟು ಪರವಿದ್ಯೆ ಆಗ್ಬಿಟ್ಟೆ. ಬಟ್ ವೇದ ಮಹಾಭಾರತ ಮತ್ತು ಬ್ರಹ್ಮಸೂತ್ರ ಹಾಗಲ್ಲ, ಅದು ಬೇರೆ ಅರ್ಥ ಇಲ್ಲ. ಅದಕ್ಕೆ ಯಾವ ಅರ್ಥದಲ್ಲಿ ಉಪಯೋಗಿಸ್ಬೇಕಾದ್ರೆ ಪರವಿದ್ಯೆಯಾಗಿ ಅಷ್ಟೇನೆ ಉಪಯೋಗಿಸ್ಬೇಕು. ಅದು ಕಲ್ಲಲ್ಲಿ ಆವಾಹನ ಮಾಡಿದ್ರೆ ಏನಾಗುತ್ತದೋ ಸನ್ನಿಧಾನ ಬರುತ್ತೆ. ಸಾಲಿಗ್ರಾಮ ಸಹಜವಾಗಿದೆ. ಬ್ರಹ್ಮಸೂತ್ರ ಹೇಗೆ ಸಾಲಿಗ್ರಾಮ ಇದ್ದ ಹಾಗೆ ಏನು ಬೇಕಿಲ್ಲ ಅದಕ್ಕೆ. ಬೈ ಇಟ್ಸೆಲ್ಫ್ ಪರವಿದ್ಯೆ, ಏನು ಮಾಡಬೇಕಾಗಿಲ್ಲ. ಬಟ್ ವೇದಗಳಿಗೆ ಖಾಲಿ 2 ಫಾರಮ್ ಇದೆ ಅದಕ್ಕೆ. ಒಂದು ಋಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋರ್ನ ವಾಚಕ, ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕ. ಗೊತ್ತಾಯ್ತಾ? ಅದು ಬ್ರಹ್ಮಸೂತ್ರಕ್ಕೆ ಇನ್ನೊಂದು ಫಾರಮ್ ಇಲ್ಲ. ಭಾರಿ ಸ್ವಾರಸ್ಯ ತಿಳ್ಕೊಂಡಿರ್ಬೇಕಂತ ನಮ್ಮಲ್ಲಿ ವಾದ ಇದೆ. ಇವತ್ತು ಹೇಳಿದ ಗಲಾಟೆ ಇದೆ. ವೇದಗಳೇ ಶ್ರೇಷ್ಠ ಅಂತ ಒಂದು ಪಕ್ಷ ಇದೆ. ಅದು ಮಠದ ಇಶ್ಯೂ ಆಗಿಬಿಟ್ಟಿದೆ ಬರ್ತಾ ಬರ್ತಾ. ಅಲ್ಲ, ಅದು ಪರವಿದ್ಯೆ. ಅಧಿಕಾರ ವ್ಯತ್ಯಾಸ ತೋರಿಸ್ತಾರೆ. ಹೌದು, ಪರವಿದ್ಯೆಯನ್ನು ಮಾಡಿಕೊಳ್ಳೋಕೆ ಬರುತ್ತೆ. ಆದರೆ ಬ್ರಹ್ಮಸೂತ್ರ ಹಾಗಲ್ಲ. ಅದಿರೋದು ಪರವಿದ್ಯೆಯಾಗೇ ಇದೆ. ಮತ್ತೆ ಅಪರವಿದ್ಯೆ ಮಾಡಿದರೆ ತಪ್ಪಾಗುತ್ತೆ. ಆ ವೇದಗಳನ್ನ 2 ಮಾಡೋಕ್ಕೂ ಬರುತ್ತೆ. ಈಗ ಮೀಮಾಂಸಕರಂತೆ ಅರ್ಥ ಮಾಡಿಬಿಟ್ರೆ ಅಪರವಿದ್ಯೆ ಆಗೋಯ್ತು. ತತ್ವಜ್ಞಾನ ಅರ್ಥ ಮಾಡಿದ ತಕ್ಷಣ ಪರವಿದ್ಯೆ ಆಗಿಬಿಡುತ್ತೆ. ಯದಾ ವಿಷ್ಣೋಸ್ತು ವಾಚಕ, ವಿಷ್ಣು ವಾಚಕವಾದಾಗ ಅದು ಪರವಿದ್ಯೆ. ಆದರೆ ವಿಷ್ಣುವಾಚಕವೇ ಯಾವಾಗಲಾಗಿರೋದ್ರಿಂದ ಬ್ರಹ್ಮಸೂತ್ರಗಳು ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮ ವಿಷಯತೆ ಸುಪ್ರೀಂ ಮೋಸ್ಟ್ ಟೆಕ್ಸ್ಟ್ ಆಯ್ತು. ಮಹಾಭಾರತ ಯಾಕೆ ಮಾಡೋದು? ಇವರೆಲ್ಲ ಮಾಡಿರೋದೇನು ಇವತ್ತು? ಮಹಾಭಾರತ ದೇವ್ರ ಹೆಸರು ಬರಬೇಕು. ಭಗವದ್ಗೀತೆ ಹೇಳಬೇಕಾದ್ರೆ ದೇವ್ರ ವಿಷಯ ಬಿಟ್ಟು ಹೇಳ್ತಾರೆ. ಹೆಸರೇ ಭಗವದ್ಗೀತೆ. ಭಗವಂತನ ವಿಚಾರ ಬರಬಾರ್ದಲ್ಲಿ. ಎಷ್ಟು ಅನ್ಯಾಯ ಎಲ್ಲ ಅನ್ನೋದು. ಹೆಸರಿನಲ್ಲೇ ಕೊಡ್ತಾ ಇದ್ದೀವಿ ಯಾವನೇ ಅಂತ. ಅದಕ್ಕೆ ಪರವಿದ್ಯಾ ಬೈ ನೇಚರ್. ಪರ ಅಂದ್ರೇನು? ಒಂದರ್ಥ ಸುಪ್ರೀಂ ಅಂತ ಅರ್ಥ. ಸುಪ್ರೀಂ ನಾಲೆಡ್ಜ್, ಸ್ಪಿರಿಚುವಲ್ ನಾಲೆಡ್ಜ್ ಹೈಯೆಸ್ಟ್, ಅದು ಒಂದರ್ಥ. ಅಧ್ಯಾತ್ಮ ವಿದ್ಯೆ ಇನ್ನೊಂದು ಅರ್ಥ. ಪರ ಹರಿದೇವ ಪರಹ, ಪರ ಹರಿವಿಷಯಕ ವಿದ್ಯಾ ಅಂತ ಇನ್ನೊಂದು ಅರ್ಥ. ಗೊತ್ತಾಯ್ತಾ? ಆಮೇಲೆ ಪರಲೋಕಕ್ಕೆ ಸಾಧನೆ ಕೊಡ್ತಕ್ಕಂಥ ವಿದ್ಯಾ, ಪರಾನಂದಕ್ಕೆ ಸಾಧನವಾಗತಕ್ಕಂಥ ವಿದ್ಯಾ. ಪರಕ್ಕೆ ಏನೇನು ರಿಲೇಟ್ ಎಲ್ಲ ಸೇರಿಸ್ತಾ ಹೋಗ್ಬೋದು. ಏನ ಅದು ಬೇರೆ. ಅಪರ ವಿದ್ಯೆ ಅನ್ನಬಾರದು. ಅಪರ ಕಾರ್ಯ ಅಂತಾರೆ. ಅಪರ ಕಾರ್ಯ ಅಂದ್ರೇನು? ಪೂರ್ವ ಕಾರ್ಯ ಅಂತ ಹೇಳಿದ್ರೆ ದೇವತಾ ಕಾರ್ಯ. ಅಪರ ಅಂತ ಹೇಳಿದ್ರೆ ಪಿತೃ ಕಾರ್ಯ ಅಷ್ಟೇ. ಅಲ್ಲ 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 ನಂತರ ಅಂತಲೂ ಅರ್ಥ ಅದಕ್ಕೆ. ಅಪರ ಅಂದರೆ ಅಷ್ಟು ಶ್ರೇಷ್ಠ ಅಲ್ಲ. ದೇವತೆಗಳ ಪಿತೃ ಕಾರ್ಯ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ದೇವ ಕಾರ್ಯಕ್ಕೆ ಅದಿಲ್ಲ. ಆದ್ದರಿಂದ ಅದೇನಾಯ್ತು, ಅದರಷ್ಟು ಶ್ರೇಷ್ಠ ಅಲ್ಲ. ಬಟ್ ಕಂಪಲ್ಸರಿ ಅದು ಶ್ರೇಷ್ಠ. ಎಷ್ಟು ಹೇಳ್ತಾರೆ, ಅಕಸ್ಮಾತ್ ಯಾವುದೋ ಕಾರಣಕ್ಕೆ ದೇವತಾ ಕಾರ್ಯ ತಪ್ಪಿದ್ರೂ ಪರವಾಗಿಲ್ಲ, ಪರವಿದ್ವಿ. ಅದಕ್ಕೇನೆ ವರಮಹಾಲಕ್ಷ್ಮಿ ತಿಥಿ ಅವತ್ತು ಏನು ಮಾಡ್ಬೇಕಾಗ? ತಿಥಿ ವರಮಹಾಲಕ್ಷ್ಮಿ ಮಾಡಾಗಿಲ್ಲ, ಅದು ಪೋಸ್ಟ್ಪೋನ್ ಮಾಡಬೇಕು. ತಿಥಿ ಪೋಸ್ಟ್ಪೋನ್ ಮಾಡಾಗಿಲ್ಲ. ಇವರು ತಿಥಿ ಕ್ಯಾನ್ಸಲೇ ಮಾಡ್ತಾರೆ. ಅದರಿಂದ ಪೋಸ್ಟ್ಪೋನ್ ಪ್ರಶ್ನೆ ಬರೋದಿಲ್ಲ. ಯಾರು ಎಷ್ಟು ಸೂಕ್ಷ್ಮ ಇದೆ. ಆ್ಯಕ್ಚುಲಿ ಶ್ರೇಷ್ಠ ವರಮಹಾಲಕ್ಷ್ಮಿ ಭಾರಿ ಶ್ರೇಷ್ಠರು. ಆದರೆ ಪಿತೃಗಳಿಗೆ ಏನು ಕೊಟ್ಟಿದ್ದಾರೆ? ಪಾಪ ಅವ್ರು ಇರೋದೇ ಒಂದು ಅವಕಾಶ ಮಿಸ್ ಮಾಡಬಾರ್ದು. ಆದರೆ ಅವ್ರಿಗೆ ಎಲ್ಲದೋ ಬರುತ್ತೆ. ಪಿತೃ ಮಾಡೋಕ್ಕಾದ್ರೆ ಸ್ಮರಣೆ ಬಂದೇ ಬರುತ್ತೆ. ಅವ್ರು ಮಾಡೋಕೆ ಇವ್ರು ಬರೋದಿಲ್ಲ. ಆದ್ದರಿಂದ ಪ್ರಾಸೆಸ್ ಚಿಕ್ಕ ಮಕ್ಕಳಿಗೆ ಬಂದು ಕೊಡ್ತಾರೆ ಅಂತೇಳಿ ಅವ್ರು ಶ್ರೇಷ್ಠ ಅಂತ ಅರ್ಥ ಅಲ್ಲ. ದೇ ಆರ್ ಮೋರ್ ಡಿಪೆಂಡೆಂಟ್. ಆದ್ದರಿಂದ ಸ್ವಲ್ಪ ಹೆಚ್ಚು ಎಕ್ಸ್ಟ್ರಾ ಕೇರ್ ಕೊಡ್ಬೇಕು ಅವ್ರಿಗೆ ಅಂತ ಅಷ್ಟೇ. ಅಷ್ಟೇ. ಮಾಡಕ್ಕೆ ಬರೋದು. ಯಾಕಂದ್ರೆ ತೋರಿಸ್ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು ತೋರಿಸ್ಕೊಟ್ಟಿದ್ದಾರೆ. ಅದು ಮೆಥಡ್ ತೋರಿಸ್ಕೊಟ್ಟಿದ್ರಿಂದ ನಮಗೆ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದು ಬೇಸಿಕ್, ಅಪ್ಲೈ ಮಾಡಿ. ಅದಕ್ಕೆ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಸೂತ್ರಾರ್ಥ ಇಟ್ಕೊಂಡೇ ಮಾಡಬೇಕಾದ್ರಿಂದ ಅದು 2 ಕೆಲಸ ಮಾಡುತ್ತೆ. ಅದು ಪರವಿದ್ಯೆ. ಬ್ರಹ್ಮಸೂತ್ರ ಅಲ್ಲ, ತಾನು ಪರವಿದ್ಯೆ ಆಗಿದೆ, ಇನ್ನೊಂದ್ರು ಪರವಿದ್ಯೆ ಮಾಡುತ್ತದು. ಅರ್ಥ ಆಯ್ತಾ? ಈ ಸಕ್ಕರೆ ತಾನು ಸ್ವೀಟು, ಹಾಲಿನೂ ಸ್ವೀಟ್ ಮಾಡೋದು. ಈ ಶಕ್ತಿ ಅದಕ್ಕಿದೆ. ಆದರೆ ಸಕ್ಕರೆ ಏನು ಮಾಡೋದಿಲ್ಲ, ಅದು ಇದು ಬರಲ್ಲ, ತಾನು ಕರಗ್ಲಕ್ಕೆ ಬರೋದಿಲ್ಲ. ನಿಲ್ಬಿಟ್ಟು ದೃಷ್ಟಾಂತದಲ್ಲಿ ಸರ್ವಸಾಮ್ಯ ತಗೋಬಾರ್ದು. ಆದರೆ ಬ್ರಹ್ಮಸೂತ್ರ ಆಸಕ್ತಿ. ಉಳಿದವುಗಳು ಬೈ ಸೆನ್ಸಲ್ಸ್ ಹೇಗೆ ರೆಡಿ. ಈ ಕಡಲೆ ಹಿಟ್ಟಲ್ಲಿ ನೀವು ಬಜ್ಜಿಯನ್ನು ಕರಿಬೋದು, ಮೈಸೂರು ಪಾಕು ಮಾಡ್ಬೋದು. 2ಕ್ಕೆ ರೆಡಿ. ಹಾಗಿರೋದು ನೀವು ಹೇಗೆ ಮಾಡ್ಕೋತೀರಿ ನಿಮಗೆ ಸೇರಿದ್ದು. ಅದು ಇದು ಹಾಗಲ್ಲ, ಹಾಗಿರಲೇಬೇಕು, ಅದು ಇರಲೇಬೇಕು. ಹಾಂ, ಯಾರಿಗೆ ಅಲ್ಲ, ಎಲ್ಲವೂ ಅಪರವಿದ್ಯೆ ಹೇಳ್ತೀರಿ. ಇರೋದೆಲ್ಲ ಅಪರವಿದ್ಯೆ. ಹಾಂ, ನೆಕ್ಸ್ಟ್ ಬೀಢತ್ಯತರ್ಧ ಆನಂದ ತೀರ್ಥ ವರನಾಮವತಿ ಅಂತ. ವರ ಅಂತ ಯಾತಕ್ಕೆ ಕರೆದು ವರನಾಮ ಅಂತ? ಸುಮ್ಮನೆ ನಾಮ ಅನ್ಬೋದಾಗಿತ್ತು. ಅದಕ್ಕೆ ಹೇಳ್ತಾರೆ ವೇದೋಕ್ತವಾದ ಹೆಸರು. ಮತ್ತೆ ಏನಂತ ಬಂತ? ಮಧ್ವ ಆನಂದ ತೀರ್ಥ. ಮಧು ಅಂದ್ರೆ ಆನಂದ, ವಾ ಅಂದ್ರೆ ತೀರ್ಥ, ಮಧ್ವ ಆನಂದ. ಅದಕ್ಕೆ ವರನಾಮವತಿ. ಗೊತ್ತಾಯ್ತಾ? ಆನಂದ ತೀರ್ಥ ಎಂಬ ಶ್ರೇಷ್ಠವಾದ ನಾಮ. ವರತ್ವ ಎಲ್ಲಿಂದ ಬಂತ? ಶ್ರೇಷ್ಠತ್ವ ಅಂದರೆ ವೇದೋಕ್ತತ್ವ, ವೇದೋಕ್ತ ನಾಮವಾದ್ದರಿಂದ ಅದಕ್ಕೆ ಆನಂದ ತೀರ್ಥ ವರನಾಮವತಿ. ಆಚಾರ್ಯ ಮಧ್ಯೆ ಭಾಳ ಸತ್ತು ಹೇಳ್ತಾರೆ.
ಪೂರ್ಣಪ್ರಜ್ಞೇನ ಮುನಿನ ಆನಂದತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಟತ ಪ್ರಿಯತೆ ಹರಿ. ಎರಡು ಹೆಸರನ್ನು ಮತ್ತೆ ಮತ್ತೆ ಹೇಳ್ತಾರೆ. ಕಾರಣ ಎರಡು ವೇದೋಕ್ತವಾದ ಹೆಸರುಗಳು ಅಂತ ತಿಳ್ಕೊಳ್ಳಿ ಅಂತೆ. ಇವ್ರು ಬೇರೆ ಅವ್ರು ಬೇರೆ ಅಂತಲ್ಲ. ವ್ಯೂಢಶ್ಚತುರ್ಧಾ ಭಗವಾನ್ ಸ ಏಕೋ ಮರುತಾಹ ಕಥಾ ಪರಸ್ಯ. ವ್ಯೂಢಶ್ಚತುರ್ಧಾ ಭಗವಾನ್ ಸ ಏಕೋ. ಎಲ್ಲಿ ನೀವು ಮಾಡಿದ್ರೆ ಗೊತ್ತಾ ಈಗ ಎಲ್ಲಿ ಬಂದಿತ್ತಿದ್ರು ಮೊದಲನೇ ಅಧ್ಯಾಯದಲ್ಲಿ ಇನ್ನೂ 11 ಶ್ಲೋಕ ಅಷ್ಟೇ. ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ನಿಲ್ಲಿಸಿ ಕತೆ ಎಲ್ಲಿ ಶುರು ಮಾಡಿದ್ರು ನೋಡಿ, ಇಲ್ಲೇ ಇದೆ. ನಾರಾಯಣ ಶುರು ಮಾಡಿದ ಮೇಲೆ ನಿರ್ದೇಹಕಾಂಶ ಭಗವಾನ್ ಅನಿರುದ್ಧ ನಾಮ. ಸೃಷ್ಟಿಗೆ ಪ್ರದ್ಯುಮ್ನ, ಸ್ಥಿತಿಗೆ ಅನಿರುದ್ಧ, ಲಯಕ್ಕೆ ಸಂಕರ್ಷಣ, ಮೋಕ್ಷ ಕೊಡಲಿಕ್ಕೆ ವಾಸುದೇವ, 3 ರೂಪ ನಾರಾಯಣ, ಪಂಚರೂಪಗಳು ಅಂತ ಹೇಳಿಬಿಟ್ಟು ಸೃಷ್ಟಿ ಪ್ರಾರಂಭ ಮಾಡಕ್ಕೆ ಹೊರಟ್ಬಿಟ್ಟು ಏನಾಯಿತು, ಮೊದಲಿಗೆ ದೇಹ ಇರಲಿಲ್ಲ. ಜೀವರಿಗೆ ದೇಹ ಇರಲಿಲ್ಲ ಅಂದರೆ ಸ್ವರೂಪ ದೇಹ ಇತ್ತು, ಲಿಂಗ ದೇಹ ಇತ್ತು. ಅದು ಯಾವ ದೇಹ ಇಲ್ಲ, ಇವೆರಡು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಾಧನೆ ಮಾಡೋ ದೇಹ ಬರ್ಬೇಕಾದ್ರೆ ಏನಾಗಬೇಕೀಗ, ಸ್ಥೂಲ ದೇಹ ಬೇಕು. ಅದಕ್ಕೆ ಲಿಂಕ್ ಕೊಡ್ಬೇಕಲ್ಲಿ ಅನಿರುದ್ಧ ದೇಹ ಬೇಕು. ಅದಕ್ಕೋಸ್ಕರನೇ ನಿರ್ದೇಹಕಾಂಶ ಭಗವಾನ್ ಅನಿರುದ್ಧನಾಮ. ಅನಿರುದ್ಧನಾಮ ಸಹ ಭಗವಾನ್ ನಿರ್ದೇಹಕಾನ್. ಈ ರೀತಿ ದೇಹ ಸಾಧನ ಶರೀರ ಇಲ್ಲದೆ ಇರತಕ್ಕಂಥ ಜೀವರನ್ನ ಸ್ವಕರ್ಮ ಸಹಿತಾನ್. ಅನಾದಿ ಕರ್ಮ ಇದೆ ಜೀವರಿಗೆ ಒಂದು. ಆ ಕರ್ಮದ ಅವರವರ ಕರ್ಮ ಅಂತ ಹೇಳೋದಕ್ಕೋಸ್ಕರವಾಗಿ ಅವರವರ ಕರ್ಮದ ಸಮೇತವಾಗಿ ಉದರೇ ನಿವೇಶ್ಯ, ತನ್ನ ಹೊಟ್ಟೆಗಳು ಇಟ್ಕೊಂಡು ಭಗವಂತ ಅದಕ್ಕೆ ಅನಿರುದ್ಧ ದೇಹವನ್ನು ಕೊಟ್ಟಿದ್ದಾಗ. ಚಕ್ರೇತ ದೇಹ ಸಹಿತಾನ್, ಅವರಿಗೆಲ್ಲ ಒಂದು ದೇಹ ಕೊಟ್ಟು ಫಸ್ಟ್ ದೇಹ, ಅದಕ್ಕೆ ಅನಿರುದ್ಧ ದೇಹ ಅಂತ ಅದೇ. ನಿರ್ದೇಹಕಾಂಶ ಭಗವಾನ್ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮ ಸಹಿತಾನ್ ಉದರೇ ನಿವೇಶ್ಯ ಚಕ್ರೇ ಅಥ ದೇಹ ಸಹಿತಾನ್ ಕ್ರಮಶಃ. ಅನಂತರ ಕ್ರಮವಾಗಿ ದೇಹ ಸಹಿತಾನ್ ಚಕ್ರೇ, ದೇಹ ಸಮೇತರನ್ನಾಗಿ ಮಾಡಿದರು. ಯಾರ್ಯಾರನ್ನ, ಅವರಿವರನ್ನೆಲ್ಲ ಸ್ವಯಂಭೂ, ಪ್ರಾಣಾತ್ಮ, ಶೇಷ, ಗರುಡ, ಆಮೇಲೆ ಈಶ, ಮುಖಾನ್, ಸಮಗ್ರಾನ್, ಬ್ರಹ್ಮದೇವರಿಂದ ಹಿಡಿದು ತೃಣಜೀವರವರೆಗೂ ಎಲ್ಲರಿಗೂ ಆ ಶೇಪ್ ಸಿಕ್ಕಿದ್ದಾಗ್ತದೆ. ಗೊತ್ತಾಯ್ತಾ? ಸ್ವಯಂಭೂ, ಪ್ರಾಣ, ಆತ್ಮ, ಶೇಷ, ಗರುಡ, ಈಶ, ಮುಖಾನ್, ಸಮಗ್ರಾನ್. ಅಲ್ಲಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತಗೊಂಡಿದ್ರಿಂದ ಎಂಟೈರಿದು ಸೃಷ್ಟಿ, ಇನ್ನು ಬ್ರಹ್ಮದೇವರು ಕೂಡ ಸೃಷ್ಟಿ ಆಗಿಲ್ಲ, ಇನ್ನವರು ಒಳ್ಳೆ ಕೂತಿದ್ದಾರೆ. ಎಲ್ಲರಿಗೂ ಒಂದು ಪರಮಾತ್ಮ ದೇಹ ಕೊಟ್ಟ. ಅದು ನಿಲ್ಲಿಸಿಬಿಟ್ಟು ಏನು ಮಾಡಿದರು, ಪಂಚಾತ್ಮಕಸ್ಥ ಭಗವಾನ್ ದ್ವಿಷಡಾತ್ಮಕ ಹೋಗು 5 ರೂಪ ತಗೊಂಡಿತ್ತು ಅಷ್ಟೇ ಅಲ್ಲ. ಆಮೇಲೆ 12 ರೂಪ ಭಗವಾನ್ ದ್ವಿಷಡಾತ್ಮಕ, ದ್ವಿಷಟ್ 2 12 ರೂಪ ತಗೊಂಡು ಕೇಶವಾದಿ. ಪಂಚರೂಪಿ, ಪಂಚದ್ವಯಿ 2 10 2 5 2 5 ಅಂದರೆ 10. ಕೇಶವಾದಿ 12 ರೂಪ, ಮತ್ಸ್ಯಾದಿ 10 ರೂಪ, ಶತ ನಾರಾಯಣಾದಿ ಶತರೂಪ, ಸಹಸ್ರ ವಿಶ್ವಾದಿ ಸಹಸ್ರ ರೂಪ, ಪರಹ ಪರರೂಪ. ಗೊತ್ತಾಯ್ತಾ? ಪರಾದಿ ಬಹುರೂಪ, ಆಮೇಲೆ ಅಜಿತಾದಿ ಅನಂತ ರೂಪ. ಇಷ್ಟು ರೂಪ ಎಲ್ಲ ತಗೊಂಡು ಪರಮಾತ್ಮ ಪ್ರಕಾಶ ಮಾಡಿ ಎಲ್ಲ ಒಳಗಿದ್ದರೆ ಹೊರಗಿಟ್ಟ ಅಷ್ಟೇ ಪ್ರಕಾಶನ ಮಾಡ್ದ. ಆ ಇಷ್ಟಾದ ಓಹೋ ದೇವ್ರ ರೂಪಗಳು ಭೇದ ಬಂತ ಅಂದ ತಕ್ಷಣ ಏಕಃ ಸಮಃ ಅಪಿ, ಅವನೊಬ್ಬನೇ, ಎಲ್ಲ ರೂಪಗಳ ವ್ಯತ್ಯಾಸನೇ ಇಲ್ಲ. ಆದರೂ ಯಾಕೆ ತಗೊಂಡ, ಅಖಿಲ ದೋಷ ಸಮುಜ್ಜಿತ, ಪ್ರತಿಯೊಂದು ರೂಪಕ್ಕೂ ಏನಿಲ್ಲ, ಎಲ್ಲ ರೂಪ ನಿರ್ದೋಷ, ಎಲ್ಲ ರೂಪ ಗುಣಪೂರ್ಣ. ಹೆಸರು ಕೇಶವ, ಹೆಸರು ಮತ್ಸ್ಯ ಅಷ್ಟೇ. ಎಲ್ಲ ರೂಪಗಳು ನಾರಾಯಣ ರೂಪಗಳೇ, ಎಲ್ಲ ರೂಪಗಳು ಕೇಶವ ರೂಪಗಳೇ, ಎಲ್ಲ ರೂಪಗಳು ಮತ್ಸ್ಯ ರೂಪಗಳೇ. ಎಲ್ಲ ಒಟ್ಟಿಗೆ ಇರುತ್ತೆ, ಪ್ರತ್ಯೇಕ ಒಂದೊಳಗೊಂದಿರುತ್ತೆ. ದೇವ್ರ ರೂಪಗಳು ಅನೇಕ ರೀತಿಯಲ್ಲಿದೆ. ಅಖಿಲ ದೋಷ ಸಮುಜ್ಜಿತೋಪಿ, ಅನೇಕ ರೂಪ ಯಾಕೆ ತಗೋತಾರೆ, ದೋಷ ಕಳ್ಕೋಬೇಕೀಗ. ವಾಲಿಯಾಗಿ ಮಾಡಿದ ತಪ್ಪನ್ನು ಏನು ಮಾಡೋಕೆ, ಅರ್ಜುನ ಸರಿ ಮಾಡ್ಕೋಬೇಕೀಗ. ಸರಿ ಮಾಡ್ಕೊಳ್ಳೋಕೆ ಬಂದ ರೂಪಗಳಲ್ಲ. ಮೂಲ ರೂಪನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ 4 ತಗೊಂಡ, ಇನ್ನೂ ಸರಿ ಮಾಡ್ಲಿಕ್ಕೆ 5 ಹಾಗೆಲ್ಲ ಹೇಳಬಾರದು. ಎಲ್ಲ ರೂಪಗಳು ಕೂಡ ದೋಷರಹಿತ ಗುಣಪೂರ್ಣ. ಸರ್ವತ್ರ ಪೂರ್ಣ ಗುಣಕೋಪಿ ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಎಲ್ಲಿದ್ದರೂ ಪರಮಾತ್ಮ ಹೇಗಿದ್ದಾನೆ, ಪೂರ್ಣ. ಅದಕ್ಕೆ ಒಂದು ಪದ್ಧತಿ, ಸಾಲಿಗ್ರಾಮಕ್ಕೆ ದೋಷನೇ ಇಲ್ಲ. ಸಾಲಿಗ್ರಾಮ ಡೈರೆಕ್ಟ್ ದೇವರಲ್ಲ, ದೇವರ ಸನ್ನಿಧಾನ ಪೂರ್ಣ ಇರೋದ್ರಿಂದ ಏನು ಹೆಸರು ಅದಕ್ಕೆ, ಮುಟ್ಟಿದವರಿಗೆ ಡೇಂಜರ್ ಇದೆ, ಯಾರನ್ನು ಮುಟ್ಟಬಾರ್ದು ಅದನ್ನು. ಬಟ್ ಸಾಲಿಗ್ರಾಮ ಮೈಲಿಗೆ ಆಗೋದೇ ಇಲ್ಲ. ಈ ಕರೆಂಟ್ ಮೈಲಿಗೆ ಆಗೋದಿಲ್ಲ, ಹೊಡ್ಸ್ಕೊಂಡು ಸಾಯ್ತಾನೆ. ಗೊತ್ತಾಯ್ತಾ? ಕರೆಂಟ್ ಬಡಿದೆ ಮತ್ತೆ ಮುಟ್ಟಿದವ್ರಿಗೆ ದೋಷ ಇದೆ. ಬಟ್ ಯಾರೋ ತಂದ್ಕೊಟ್ಟ ನೋಡ್ರಿ, ಹೊರದಲ್ಲಿ ನಂಗೆ ಸಾಲಿಗ್ರಾಮ ಸಿಕ್ತು ಅಂತ ತಂದ್ಕೊಟ್ಟ ಯಾರೋ. ನೀನು ಮುಟ್ಟೋದಿಲ್ಲ ಹೇಳ್ಬಾರ್ದು, ಫಸ್ಟ್ ಕೊಡಬಾರ ಅಂದಿಸ್ಕೊಬಿಟ್ಟು ಅದನ್ನ ಪೂಜೆಗೆ ಉಪಯೋಗಿಸ್ಬಿಡ್ಬೋದು. ಆವಾಹನೆ ಶುದ್ಧೀಕರಣ ಏನೂ ಮಾಡಬೇಕಾಗಿಲ್ಲ. ಬಟ್ ಅವನು ಪಾಪ ಗೊತ್ತಿಲ್ಲ ತಂದಿದ್ದರೆ ದೋಷ ಇಲ್ಲ, ಅದು ಪರಿಹಾರ ಇರುತ್ತೆ. ಅದಕ್ಕೆಲ್ಲ ಸಣ್ಣ ಪುಟ್ಟದಿರುತ್ತೆ. ಅದು ಗೊತ್ತಿದ್ದು ಕೂಡ ಅವನು ವ್ಯಾಪಾರಾದಿಗಳು ಇರಲಿ ಅಂತ ತೊಗೊಂಡು ಬಂದ ಅಂದ್ರೆ ಪಾಪ, ಮುಟ್ಟಬಾರದು, ಅದು ದೋಷನೇ. ಇದೆಲ್ಲ ನಿಯಮಗಳಿದೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಯಾತಕ್ಕೆ ಹೇಳಿದ್ರು ಅಂದರೆ, ಕೃಷ್ಣನ ಪೂರ್ಣ ಸನ್ನಿಧಾನ ಇರೋದಕ್ಕೆ ಅದಕ್ಕೂ ದೋಷ ಇಲ್ಲ ಅಂದರೆ ದೇವ್ರಿಗೆ ದೋಷ ಇರುತ್ತಾ?
ಸನ್ನಿಧಾನದಿಂದಾಗಿ ಅಲ್ಲಿ ದೋಷರಾಹಿತ್ಯ ಬಂತು, ಗುಣಪೂರ್ಣತ್ವ ಬಂತು. ಈ ಪರಮಾತ್ಮ ಸಕ್ಕರೆ ಹಾಕಿದ್ದಕ್ಕೆ ಹಾಲು ಸಿಹಿ ಆಗೋದಾದ್ರೆ ಸಕ್ಕರೆ ಏನಾಗಿರ್ಬೇಕು, ಭಾರಿ ಸಿಹಿ ಇರಬೇಕು, ಇದು ಸಿಹಿ ಮಾಡೋ ಶಕ್ತಿ ಬರೋದಿಲ್ಲ. ದೇವರು ನಿರ್ದೋಷ ಅಂಬೋದಕ್ಕೆ ಒಂದು ದೃಷ್ಟಾಂತ. ಪೂರ್ಣ ಗುಣಕೋಪಿ ಬಹೂಪಮಃ ಅಭೂತ್, ಅನೇಕ ರೂಪ ತಗೊಂಡಂತೆ ಮಾಡದ. ಆಕ್ಚುಲಿ ಅನೇಕ ರೂಪಗಳು ಒಂದೇ ರೂಪನೇ, ಒಂದೇ ರೂಪ ಅನೇಕ ರೂಪಗಳಾದ್ರಿಂದ ಬಹೂಪಮಃ ಬಹುವಾದಂತೆ ತಾನು ಕಂಡ. ದೇವರು ವೈಭವ ಇದು. ಒಂದೇ ರೂಪದಿಂದ ಮಾಡಕ್ಕೆ ಬರೋದಿಲ್ವೋ? ಬರುತ್ತೆ. ಹೆಚ್ಚು ರೂಪ ತಗೊಂಡ ಅದು ಲೀಲೆ, ಅಷ್ಟಾಯ್ತು ತಗೊಂಡು ಲೀಲೆ ಅಂತ ಕರೀತಾರೆ. ಇಲ್ಲದ್ರೆ ಏನಾಗುತ್ತೆ ಜನಗಳಿಗೆಲ್ಲ ಒಂದೇ ರೂಪ ಎಲ್ಲ ಮಾಡಿಬಿಟ್ರೆ ಏನಾಗುತ್ತೆ, ಪಾಪ ನಾವೇ ವಾಸಿ ಕೆಟ್ಟದೋ ಒಳ್ಳೇದು 100 ರೂಪ ತೊಗೊಂಡ್ಬಿಟ್ಟಿದ್ದೀವಿ ನಾವೀಗ. ದೇವ್ರು ಒಂದೇ ರೂಪದಲ್ಲಿ ಪಾಪ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೇನು ಹೇಳಿದ್ರು, ಅನಂತ ರೂಪ ಇದು ಬಿಡೋದು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಬಹೂನಿಮೆ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ರೂಪಗಳು ಬೇಕಾದಷ್ಟು ಆಗೋಗ್ಬಿಟ್ಟೆ, ನಿನಗೂ ಆಗಿದೆ ಅಂತ ಹೇಳ್ಬೇಕಾದ್ರೆ ದೇವರಷ್ಟು ತನ್ನಷ್ಟು ಬಹು ಅಲ್ಲ. ಬಹೂಪಮಃ ಬಹೂನಿ ಪದ ಇದೆ, ಗೊತ್ತಾಯ್ತಾ? ಬಹೂಪಮಃ ಆದ. ಇದು ಏನಂತ ಹೆಚ್ಚಿದ್ದಾಗ ಏನು ಮಾಡ್ತಾರೆ, ಅದಕ್ಕೆ ಒಂದೇ ಸೀರೆ ಅವನಿಗೆ ಯಾವಾಗಲೂ ಅದೇ ಕೋಟು ಅದೇ ಶರ್ಟು ಅದೇ ಇದೆ. ಏನಂತಾರೆ, ಎಷ್ಟು ದರಿದ್ರ ನೋಡಿದೆ, ಅದೇ ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿರಲಿಲ್ಲ A1 ಅದು ಇಷ್ಟ. ಏನಂತಾರೆ ಪಾಪ, ಇನ್ನೊಂದಿಲ್ಲ ಅದೇ ನಿರ್ವಾಹ ಇಲ್ಲ, ಅದೇ ಒಗಿಬೇಕು ಹಾಕೋಬೇಕು ಅಂತಾರಲ್ಲ ಹಾಗೆ. ಆದ್ರೆ 100 ಜನ ಇದ್ದಾಗ ಒಂದು ಸರ್ತ್ ಕೆಲವರು ಇರ್ತಾರೆ, ಒಂದು ಸರ್ತ್ ಹಾಕಿ ಮತ್ತೆ ಹಾಕೊಳ್ಳಲ್ಲ, ಮುದೋಯ್ತು ಶ್ರೀಮಂತಿಗೆ ಇದೊಂದು. ಅದೇ ಇನ್ನೊಂದು ಹೊಲಿಸ್ಬೇಕೆ ಹೊರತು ಅದನ್ನು ಉಪಯೋಗಿಸ್ಬಾರ್ದು. ಯಾಕೆ, ಇನ್ನೊಂದಿಲ್ಲ ಅಂತ ದರಿದ್ರ ಅಂತ ಆಗ್ಬಿಡ್ತೀರಿ ಅಂತೇಳಿ ಪರಮಾತ್ಮ ತೋರಿಸ್ಕೊಡ್ತಾನೆ. ಒಂದರಿಂದನೂ ಎಲ್ಲ ಮಾಡಬಲ್ಲ, ಅನೇಕ ರೂಪ ತಗೊಂಡು ಒಂದೇ ರೀತಿ ಇರಬಲ್ಲ. ಅದೇನಂತಾರೆ ಅದಕ್ಕೆ ವೈಭವ ಅಂತೇಳಿ. ವೈಭವ ಎಲ್ಲ ಇದೆ, ಉಪಯೋಗಿಸೋದಿಲ್ಲ. ಎಲ್ಲ ಒಂದು ಸಾಕು ನಮಗೆ. ದೇವರು ಎಲ್ಲ ರೀತಿ ತಾನೇ ಉಪಯೋಗಿಸೋ ತಾನೇ ಮಾಡ್ತಾರೆ. ಉಳಿದವ್ರಿಗೆ ಏನಾದ್ರು ಅರ್ಥ ಕೂಡ ಆಗೋದಿಲ್ಲ. ದೇವ್ರ ವೈಭವ. ಯಾವುದು ಮದುವೆ ಹೋದಾಗ ಒಂದು ಮನೆಯಲ್ಲಿ 9 ಕಾರ್ ಇದೆ, ಅವ್ರಿಗೆ ಇರೋದು ಗಂಡ ಹೆಂಡತಿ ಇಬ್ಬರೇ. ಅದು ಎಲ್ಲ ವೆರೈಟಿ ಕಾರುಗಳು, ಮತ್ತೆ ಯಾವುದು ಡೂಪ್ಲಿಕೇಟ್ ಅಲ್ಲ, ಹೊಸ ಕಾರುಗಳು. ಅವ್ರು ಡ್ರೈವರ್ ಹೇಳ್ತಾರೆ, ಗ್ರಾಚಾರ ಆದರೆ ನಮ್ಮದು ದಿವಸ ಒಂದು ರೌಂಡ್ ಹೋಗಿರ್ಬೇಕು, ಎಲ್ಲ ಕಾರ್ ತೊಗೊಂಡು ನಾನು ಬ್ಯಾಟ್ರಿ ಡೌನ್ ಆಗಬಾರ್ದು ಅಂತೇಳಿ. ಅದೇ ನಂಗೆ ಡ್ರೈವಿಂಗ್ ಕೆಲಸ. ಇವ್ರು ಎಲ್ಲಿ ಹೋಗೋದಿಲ್ಲ ಸಾಮಾನ್ಯ ಅಂತ ಹೇಳ್ತಾರೆ. ಎಲ್ಲೋ ಹೋದ್ರೆ ಹೊಸ ದೇವಸ್ಥಾನಕ್ಕೆ ಹೋಗ್ತಾರೆ ಅಷ್ಟೇ, ಒಳ್ಳೆ ದೈವ ಹೋಗ್ತಾರೆ ಅವರು, ಬೇರೆ ಕಡೆ ಹೋಗೋದೇ ಇಲ್ಲ. ನನಗೆ ದಿವಸ ಓಡಾಡೋದೇ ಕೆಲಸ. ಅಲ್ಲಿ ಸುತ್ತಾಕೊಂಡ್ಬರ್ಬೇಕು ಹೋಗ್ಬಿಟ್ಟು ನಾನು, ಬ್ಯಾಟ್ರಿ ಡೌನ್ ಆಗಬಾರ್ದು ಅಂತೇಳಿ. ಹೇಳಿದರೆ ಕೇಳೋದಿಲ್ಲ, ಕೊಟ್ಟಿದ್ರೆ ಕೊಡೋದಿಲ್ಲ ಅಂತೇಳಿ. ಅದು ಅವ್ರಿಗೆ ಹಿಂಸೆ, ಅವ್ರಿಗೆ ವೈಭವ. ಇದು ಇವತ್ತೇ ಎಷ್ಟೋ ಸತ್ತೆ ದುಷ್ಟಾಂತ ಕಾಣ್ತೀವಿ ನಾವು. ಇಟ್ಕೊಂಡೆ ಕೊಡಕ್ಕೆ ತಯಾರಿಲ್ಲ, ಜಾಸ್ತಿ ಬೆಲೆ ಬಿಟ್ಟರು ಕೊಡೋದಿಲ್ಲ, ಅದೇ ಬಿದ್ದಿರಲಿ ಅಂತ ಹೇಳ್ತಾರೆ. ಅದು ಬೇಕೇ ಇಲ್ಲ. ಅದನ್ನ ಸಾಮಾನ್ಯ ದುಡ್ಡಿದ್ದವನಿಗೆ ಕೆಲವು ಸರ್ಪ್ಲಸ್ಗಳಾಗತ್ತೆ. ಇನ್ನು ದೇವರಂತ ಋಷಿಪತಿ ಆದ್ದರಿಂದ ವೈಭವವನ್ನು ತೋರಿಸಿದ. ಉಳಿದವ್ರು ಹೇಳಕ್ ಬರಲಿಲ್ಲ ಅದೆಲ್ಲ. ಅದಕ್ಕೇನು ಮಾಡಿಬಿಟ್ರು, ಒಂದೇ ರೂಪ, ಕೃಷ್ಣನ ಮಾತ್ರ ಮೂಲ ರೂಪ, ರಾಮ ಮಾತ್ರ ಮೂಲ ರೂಪ, ಉಳಿದೆಲ್ಲ ಮೂಲ ಅಲ್ಲ ಅಂತ ಹೇಳ್ಬಿಟ್ರು. ಕೃಷ್ಣ ಅದರಲ್ಲೂ ಕೃಷ್ಣ ಭಾರಿ ರೂಪ. ಅಂದರೆ ಸಮಸ್ಯೆಗಳನ್ನ ತಮ್ಮ ಸಮಸ್ಯೆನ ಉತ್ತರ ಹುಡುಕ್ಲಿಲ್ಲ ಅವರು, ಸಮಸ್ಯೆನ ಅಡ್ಜಸ್ಟ್ ಮಾಡಿಬಿಟ್ರು ಅಲ್ಲಿ. ಗೊತ್ತಾಯ್ತು, ಅದು ತಪ್ಪಾಯ್ತು. ಪ್ರಮಾಣ ಹುಡುಕಿ ಸಿಗುತ್ತೆ, ಶಾಸ್ತ್ರ ಎಲ್ಲ ಇರುತ್ತೆ. ಅದಕ್ಕೇನು ಬೇಕು, ಬಿಡಿಸಬೇಕು, ಓದಬೇಕು, ಮತ್ತು ಡೆಪ್ತ್ ಸಿಗಬೇಕು. ಆ ರೀತಿ ಮಾಡದೆ ಹೋದಾಗ ಏನು ಮಾಡ್ತಾರೆ ಅವರು, ಅಲ್ಲೇ ಹೊಂದ್ಸ್ಕೊಬಿಡ್ತಾರೆ. ಹಾಗೆ ಮಾಡಬಾರ್ದು. ವ್ಯೂಢ ಚತುರ್ಧ ಅಲ್ಲಿಂದ ಕಂಟಿನ್ಯೂಷನ್. ಈಗ ಅಲ್ಲಿ ಏನು ಮಾಡಿಬಿಟ್ರೆ, ನಾವು ದೇವ್ರ ಬಗ್ಗೆ ಹೇಳ್ತಾ ನಿರ್ದೋಷ ಪೂರ್ಣ ಗುಣ ವಿಗ್ರಹಾತ್ಮ ಅಂತ ಶುರು ಮಾಡಿಬಿಟ್ಟು ಅದಕ್ಕೆ ಪ್ರಮಾಣ ಕೊಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲ ವಿಷಯ ಹೇಳಕ್ಕೆ ಶುರು ಮಾಡಿಬಿಟ್ಟು ಸರ್ವಶಾಸ್ತ್ರಾಚರಣೆ ಮಾಡಿಬಿಟ್ಟು. ಗೊತ್ತಾಯ್ತಾ? ಅದು ಹೇಳಿದ್ದೆ ಆ್ಯಕ್ಚುಲಿ 9 ಶ್ಲೋಕ ಅಷ್ಟೇ ಅಂತ ಕಾಣುತ್ತೆ. 9 ಶ್ಲೋಕ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ರು. ಅಲ್ಲಿಂದ ಪೂರ್ತಿ ಇಲ್ಲಿ ಡೈವರ್ಟ್ ಆಗಿದೆ. ಆಭಾಸಕೋಶ್ಯ ಎಷ್ಟನೇದದು, ತಸ್ಯೋದರಸ್ಥ ನಿರ್ದೇಹಕಾನ್. ಇದು ಬರ್ಬೇಕಾದ್ರೆ 10ನೇ ಶ್ಲೋಕಕ್ಕೆ, ಕರೆಕ್ಟ್ 10ನೇ ಶ್ಲೋಕಕ್ಕೆ ನಿಲ್ಲಿಸ್ಬಿಟ್ಟು ಈಗ ಶುರು ಮಾಡ್ತಾ ಇದ್ದಾರೆ ಆ ಕಥೆ. ಅದು ಅಲ್ಲಿಗೆ ವಿವರಣೆ ನಿಂತೋಗಿತ್ತು, ಅದು ಈಗ ಮುಂದುವರಿಸ್ತಾ ಇದ್ದಾರೆ. ಅದೇನ್ ಮಾಡಿದ್ರು ಆಚಾರ್ಯರು? ಹೌದು, ಏನ್ ಮಾಡಿದ್ರು? ಈಗ ಈ ಕಥೆ ಹೇಳ್ತಿದ್ದೀರಿ ಅಂದ್ರಲ್ಲ, ಇಷ್ಟೊತ್ತು ಏನ್ ಮಾಡಿದಿರಿ ಅಂತ ಕೇಳಿದ್ರೆ, ಸರ್ವಸ್ಯ ನಿರ್ಣಯ ಸರ್ವಸ್ಯ ಅಂದ್ರೆ ಸರ್ವಶಾಸ್ತ್ರಾರ್ಥ ನಿರ್ಣಯ, ಅದನ್ನ ಮತ್ತು ಸುವಾಕ್ಯ ಸಮುದ್ರತಿ ಇತ್ತು. ಮೊದಲ 2 ಅಧ್ಯಾಯ ಆಗಿದೆ. ಈಗ ಮೊದಲನೇ ಅಧ್ಯಾಯಕ್ಕೆ ಏನ್ ಹೆಸರು? ಸರ್ವಶಾಸ್ತ್ರಾರ್ಥ ನಿರ್ಣಯ. ಎರಡನೇದಕ್ಕೇನು ಹೆಸರು? ಸುವಾಕ್ಯೋದ್ಧಾರ. ಅದಕ್ಕೆ ಸರ್ವಶಾಸ್ತ್ರಾರ್ಥ ನಿರ್ಣಯ, ಸುವಾಕ್ಯೋದ್ಧಾರ. ಅಲ್ಲಿ ಉದ್ಧೃತಿ, ಮತಿ ದ್ವಿವಚನ. ಎರಡನ್ನ 2 ಅಧ್ಯಾಯದಲ್ಲಿ ಮಾಡಿ ಸ್ವಾಧ್ಯಾಯಯೋ, ಅದು ಅಧ್ಯಾಯ ದ್ವಿವಚನ. ಮತ್ತೆ ಮೊದಲ 2 ಅಧ್ಯಾಯಗಳಿಂದ ಮೊದಲ 2 ಅಧ್ಯಾಯಗಳಿಂದ ಸರ್ವಸ್ಯ ನಿರ್ಣಯ, ಶಾಸ್ತ್ರಾರ್ಥ ನಿರ್ಣಯ. ಎರಡನೇದು ಸುವಾಕ್ಯ ಸಮುದ್ರತಿಯನ್ನು ಮಾಡಿಬಿಟ್ಟು ಅದು ಸುಮ್ಮನೆ ಮಾಡಲಿಲ್ಲ, ಹರಿಪದ ಸ್ಮರಣೇನ ಕೃತ್ವ, ಹರಿಪಾದವನ್ನು ಸ್ಮರಣೆ ಮಾಡಿಕೊಂಡೇ ಮಾಡಿಬಿಟ್ಟು. ಮೊದಲನೇ ಅಧ್ಯಾಯಕ್ಕೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಹರಿಸ್ಮರಣೆ, ಎರಡನೇದಕ್ಕೆ ಜೈತಿ ಹರಿದ ಚಿಂತೆ ಸ್ಮರಣೆ. ಗೊತ್ತಾಯ್ತಾ? ಈಗ ನಾವು ಕಥೆ ಮಾಡ್ತೀವಿ. ಇಲ್ಲೂ ಕೂಡ ಹರಿಪಾದ ಸ್ಮರಣೇನ ಜೈತ್ಯಜೋ ಖಂಡ ಗುಣೋರು ಮಂಡಲ. ಪ್ರತಿ ಸರ್ತಿ ಏನು ಮಾಡ್ತಾ ಇದ್ವಿ ನಾವು ಅಂದ್ರೆ ಆಚಾರ್ಯ ಹೇಳ್ತಾರೆ,
ಸ್ಮೃತ್ವಾ ವಿಷ್ಣು ಸಮುದ್ರ. ಪ್ರತಿ ಕೆಲಸ ಮಾಡೋಕ್ಕಾದ್ರೆ ಏನಿರಬೇಕು? ದೇವ್ರ ಸ್ಮರಣೆ ಮಾಡ್ಕೊಂಡು ಮಾಡೋದು. ದೇವ್ರ ಸ್ಮರಣೆ ಮಾಡ್ಕೊಂಡೇ ಮಾಡಿದ್ದೇವೆ. ಹನುಮಂತ ರೂಪ ಸಮುದ್ರ ಹರಬೇಕು. ಅಲ್ಲಿ ಹೇಳಿ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ದೇವರು ಸ್ಮರಣೆ ಮಾಡಿದೆ ಯಾವ ಕೆಲಸ ಮಾಡಿದ್ರೆ ಏನಾಗಲ್ಲ, ಅದಕ್ಕೆ ಸೀಲ್ ಇಲ್ಲದೆ ಲೆಟರ್ ಬರೆದಾಗ ಆಗುತ್ತೆ. ಅದಕ್ಕೆ ಅಥೆಂಟಿಸಿಟಿ ಬರೋದಿಲ್ಲ. ಅದಕ್ಕೆ ಬಾಧಾವಂತೇಚ ಏನು ಮಾಡಬೇಕಾಗ ಮೊದಲಿಗೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಅವಾಗ ಏನಾಗಿರ್ತದು? ಅಧಿಕೃತವಾದದ್ದು. ಅಫಿಷಿಯಲ್ ಇಲ್ಲ ಹೋದ್ರೆ ಅದು ಅನ್ಅಫಿಷಿಯಲ್ ಆಗೋದ್ರಿಂದ ಸಾಧನೆ ಕೌಂಟ್ ಆಗಲ್ಲ. ಸಾಧನೆ ಅಂತ ಹೆಸರು ಬರಲ್ಲ ಅದಕ್ಕೆ. ಅದಕ್ಕೆ ಹರಿಸ್ಮರಣೆ ಪೂರ್ವಕ ಮಾಡಿದ್ದೇವೆ. ಹರಿಸ್ಮರಣೇನ ಕೃತ್ವ ಸರ್ವಸ್ಯ ನಿರ್ಣಯ ಪ್ಲಸ್ ಸುವಾಕ್ಯ ಸಮುದ್ರತಿ ಎರಡನ್ನೂ ಕೂಡ ಮೊದಲ 2 ಅಧ್ಯಾಯಗಳಲ್ಲಿ ಹರಿಪದದ ಸ್ಮರಣೆ ಮೂಲಕವಾಗಿ ಕೃತ್ವ ಮಾಡಿ, ಈಗ ಆನಂದ ತೀರ್ಥ ವರನಾಮವತಿ ತೃತೀಯ, ಆನಂದ ತೀರ್ಥ ಎಂಬ ಶ್ರೇಷ್ಠ ನಾಮವನ್ನು ಹೊಂದಿರತಕ್ಕಂಥ ನಮ್ಮ ಈ 3ನೇ ರೂಪದಿಂದ ಹೊರತಃ ವಾಯುದೇವರ 3ನೇ ರೂಪದಿಂದ ಅದೆಲ್ಲ ಏನು ಮಾಡಿದ್ರೆ ಈಗ ಥರ್ಡ್ ಪರ್ಸನ್ ಕನ್ವರ್ಟ್ ಮಾಡಿಬಿಟ್ರು. ಥರ್ಡ್ ಪರ್ಸನ್ ಆದ ಈಗ ಇವರು ಏನು ಮಾಡ್ತಿದ್ದಾರೆ, ಹೇಳ್ತಾ ಇದ್ದ ಆನಂದ ತೀರ್ಥರು ಈಗ ಹೇಳ್ತಾ ಇದ್ದಾರೆ. ಅವನೇನು ಹೇಳ್ಬೇಕಾಗಿತ್ತು? ಆನಂದ ತೀರ್ಥ ನಾವು ಹೇಳ್ತಾ ಇದ್ದೇನೆ ಅನ್ಬೇಕಿತ್ತು. ಆನಂದ ತೀರ್ಥರು ಈಗ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳ್ಬೇಕಾದ್ರೆ ಹೇಗೆ ನೋಡ್ತಾರೆ ಅದನ್ನ? ಥರ್ಡ್ ಪರ್ಸನ್ ನೋಡಿದಾಗ. ಅಂದ್ರೆ ದೇವ್ರು ಮಾಡಿಸ್ತಾನಾದ್ರಿಂದ ನಾವು ಯಾರೋ ಮಾಡ್ಲಿಕ್ಕೆ ಇದ್ದಾಗ ಲೆಕ್ಕ. ನಾನು ಮಾಡ್ತೇನೆ ಎಂಬ ಭಾವನೆ ಬರಬಾರ್ದು. ಏನಿರ್ಬೇಕು? ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಪ್ಯಾಸಿವ್ ಜಾಸ್ತಿ ಉಪಯೋಗಿಸ್ತಾರೆ. ಪ್ಯಾಸಿವ್ನ ಯಾತಕ್ಕೆ ಅಂದರೆ ನಾವು ಯಾವಾಗಲೂ ಪ್ಯಾಸಿವ್, ಆ್ಯಕ್ಟಿವ್ ದೇವರು ಒಂದೇ ಆದ್ರಿಂದಾಗೇನೆ ಪ್ಯಾಸಿವ್ನಲ್ಲಿ ಉಪಯೋಗಿಸೋದು ಪದ್ಧತಿ. ಇನ್ನೊಂದು ಈ ರೀತಿ ಥರ್ಡ್ ಪರ್ಸನ್ ಉಪಯೋಗಿಸ್ಬಿಟ್ರೆ, ಕೃಷ್ಣ ಕೂಡ ಭಗವದ್ಗೀತೆ ಹೇಳ್ಬೇಕಾದ್ರೆ ಅರ್ಜುನ ದೇವ್ರು ಎಲ್ಲಿದ್ದಾನೆ ಗೊತ್ತಾ? ಈಶ್ವರ ಸರ್ವಭೂತಾನ ಹೃದಯಸಿ ಅರ್ಜುನ ತಿಷ್ಠತಿ. ಅರ್ಜುನ ಈಶ್ವರ ಎಲ್ಲಿದ್ದಾನೆ ಗೊತ್ತಾ? ಹೃದಯದಲ್ಲಿ ಇದ್ದಾನೆ. ಇದ್ದೀನಿ ಅಂತ ಹೇಳಬಾರ್ದೆ, ಇದ್ದಾನೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಏನಂತಾರೆ? ಇಂಡೈರೆಕ್ಟ್ ರೆಫರೆನ್ಸ್. ಇದು ಡೈರೆಕ್ಟ್ ರೆಫರೆನ್ಸ್. ಲೋಕದಲ್ಲಿ ಇರೋದು ಹಾಗೇನೆ. ಎಲ್ಲೋ ಕಾಲೇಜಿಗೆ ಹೋಗ್ತಾನೆ, ಆ ಪ್ರಿನ್ಸಿಪಾಲ್ ದಾರ ಬರ್ತದೆ, ಅವ್ನು ಪ್ರಿನ್ಸಿಪಾಲ್ ಗೊತ್ತಿಲ್ಲ, ಅವ್ನ ಕೈ ಕೊಡ್ತಾನೆ, ಪ್ರಿನ್ಸಿಪಾಲ್ ಕೊಡೋಗು ಅಂತ ಹೇಳ್ತಾನೆ. ತಾನೇ ಪ್ರಿನ್ಸಿಪಾಲ್. ಬಟ್ ಆ ಪ್ರಿನ್ಸಿಪಾಲ್ ಕೊಡೋದು ಯಾತಕ್ಕೆ ಹೇಳ್ತಾನೆ ಅವನು? ಅಥಾರಿಟಿಯಾಗಿ ಪ್ರಿನ್ಸಿಪಾಲ್ ಕಾಂಪಿಟೆಂಟ್. ಅದಕ್ಕೆ ವ್ಯಕ್ತಿಯಾಗಿ ನಾನು, ಅಥಾರಿಟಿಯಾಗಿ ಅವನು. ಅದು ಹೇಳೋದಕ್ಕೋಸ್ಕರ ರಿಕಮೆಂಡ್ ಮಾಡ್ಬೇಕಾದ್ರೆ ಪ್ರಿನ್ಸಿಪಾಲ್ ರೆಫ್ಯೂಸಸ್ ಅಂತ ಆಗ್ತಾರೆ. ಐ ರೆಫ್ಯೂಸ್ ಅಂತ ಹೇಳಿದ್ರೆ ಹೂ ಆರ್ ಯು ಟು ರೆಫ್ಯೂಸ್ ಅಂತ. ಅವನ ಅಫಿಷಿಯಲ್ ಕೆಪಾಸಿಟಿ ಏನು? ಅವನು ಪೌಷ್ಟಿಕ. ಅದಕ್ಕೋಸ್ಕರ ವರಣಾಭವತಿ ತೃತೀಯ, ಆನಂದ ತೀರ್ಥರಾದ ವೇದೋಕ್ತ ನಾಮ ಹೊಂದಿರತಕ್ಕಂತಹ ವಾಯುದೇವರ 3ನೇ ರೂಪ ಈಗ ಪರಮಾತ್ಮನ ಕಥೆಯನ್ನು ಹೇಳ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ತಮ್ಮನ್ನ ಏನ್ ಮಾಡ್ಕೊಂಡ್ರು ಸ್ತ್ರೀಲಿಂಗ, ಅದು ಥರ್ಡ್ ಪರ್ಸನ್ ಚೇಂಜ್ ಮಾಡಿಬಿಟ್ರು. ಸ್ತ್ರೀಲಿಂಗ ಉಪಯೋಗಿಸಿದ್ದಕ್ಕೋಸ್ಕರ ಡಿಪೆಂಡೆನ್ಸ್ ತೋರಿಸಿದ್ರು. ಇದನ್ನ ಹೇಳೋ ಮೂಲಕವಾಗಿ ಆ ದೇವ್ರು ಮಾಡಿಸ್ಬೇಕಷ್ಟೇ, ನಮ್ದೇನೂ ಇಲ್ಲ. ಈ ರೀತಿ ನಾಹಂಕರ್ತ ಹರಿಕರ್ತ ಅಂತ ಭಾವನೆ ಬರ್ಲಿಕ್ಕೆ ಹಾಗೆ ಮಾಡ್ತಾರೆ. ವ್ಯೂಢ ಅವ್ರು ಯಾರೋ ಅಂತ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನ್ಯಾಯವನ್ನು ಹೇಳಬೇಕಾದ್ರೆ ಕರೋಮಿ ಒಂದ ಬುದ್ಧೀನಾಂ ಬುಧಾನಾಂಚೋಪ ಕರೋಮಿ ಬರಿತಾ ಇದ್ದೇನೆ ಅಂತ ಅಲ್ಲಿ ಹೇಳ್ತಾರೆ. ಇವರು ಯಾರೋ ಅಂತ ಆಗಿಬಿಡಬಾರ್ದು, ಅದಕ್ಕೆ ಹಾಗೆ ಹೇಳ್ತಾರೆ. ಅದು ಗೋಪಾಲದಾಸರ ಬಗ್ಗೆ ಹೇಳಲಿಲ್ಲ. ಮನೆ ಯಾವುದು ಅಂತ ಕೇಳಿದ್ರೆ ಅಲ್ಲಿದೆ ತೋರಿಸಿದ್ರು. ಪಾಪ ಇವ್ರು ಹೋಗಿ ಕಾದ್ಕೋದ್ರು, ಎಲ್ಲ ಹೋಗಿದ್ದಾರೆ ಬರ್ತಾರೆ ಅಂದರು. ಇವರೇ ಬಂದರು. ಯಾರು? ಇವರೇ ಗೋಪಾಲದಾಸರು. ಮೊದಲು ಹೇಳ್ಬಾರ್ದಾಗಿತ್ತು, ಕೇಳಬಾರ್ದಾಗಿತ್ತು ಅಂತ ಅವರು ಕೇಳಿದ್ದು ಹೇಳಿದ್ರು. ಗೋಪಾಲದಾಸರ ಮನೆ ಹೇಳಿದೆ ಅಷ್ಟೇ. ಗೋಪಾಲದಾಸರು ಆದ್ರೆ ನಾನು ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳಿ, ಟು ದಿ ಪಾಯಿಂಟ್. ಅದರಿಂದ ಏನಾಗುತ್ತಾಗ ನಾವು ದೇವರನ್ನ ಲೆಕ್ಕಾಚಾರ ಇಟ್ಕೊಂಡ್ಬಿಟ್ರೆ ದೇವ್ರನ್ನ ಏನು ಕೇಳ್ತಾನೆ? ದೇವರೇ ಮನೆ ಕೊಡಪ್ಪ ಅಂತ ಮನೆ ಕೊಡ ಗೃಹಪ್ರವೇಶದ ಹೋಗೇ ಬಿಟ್ಟು ಇವನು ಮನೆ ಕೊಡೋತ್ತೆ ಕೇಳಿದೆ, ವಾಸ ಮಾಡೋದ್ರೆ ಕೊಟ್ಟಿಲ್ಲ, ಕೇಳಿಲ್ಲ ನೀನೀಗ. ಟು ದಿ ಪಾಯಿಂಟ್ ಅಷ್ಟೇ. ಅದಕ್ಕೆ ಭಾಳ ಹುಷಾರಾಗಿರ್ಬೇಕು. ಗೃಹಪ್ರವೇಶ ಮಾಡೋದು ಮಾಡೋದು ಮರುದಿವ್ಸ ಹೋದ ಅಷ್ಟೇ ವ್ಯತ್ಯಾಸ. ಗೃಹಪ್ರವೇಶ ಆಯ್ತಲ್ಲ ಏನ ನನಗೆ ಗೊತ್ತಿದೆ. ಅದು ತುಂಬ ಜನ ಎಷ್ಟೋ ಸರಿ ಹೇಳಿದೆ ನೋಡಿ, ಮುಹೂರ್ತ ಸರಿ ಇಲ್ಲ, ಇದು ಚಾತುರ್ಮಾಸ್ಯ ಬೇರೆ ಅಂತ ಹೇಳಿದೆ. ಸೇಬ್ಡೆ ಬಾರ್ಡಿಂಗು ಅವತ್ತೇ ಬೆಳಿಗ್ಗೆ ಎದ್ದ ತಕ್ಷಣ ಇದು ಪ್ರವೇಶ ಹಾಗೇ ಇಲ್ಲ. ಕೆಲವೆಲ್ಲ ಅವ್ರ ಕರ್ಮಗಳೆಲ್ಲ ಒಂದಿರುತ್ತೆ, ಇವೆಲ್ಲ ಆ್ಯಡ್ ಮಾಡುತ್ತೆ. ಅದಕ್ಕೆ ಒಳ್ಳೆ ಮುಹೂರ್ತ ಇದ್ದಾಗ ಸ್ವಲ್ಪ ಬದಲಾವಣೆ ಆಗಿ, ಕೆಟ್ಟದಿದ್ದಾಗ ಜೋರು ಹೊಡೆಯುತ್ತೆ. ಬೀಳೋನ್ ಮೇಲೆ ಕಲ್ ಮೇಲೆ ಬಿದ್ದರೆ ಹಾಗೆ ಬೀಳೋದು ಬಿಡ್ತಾರೆ. ಕಲ್ ಮೇಲೆ ಬಿದ್ದು ಜಾಸ್ತಿ ಪೆಟ್ಟಾಗುತ್ತಲ್ಲ, ಅದಕ್ಕೆ ಅದು ಏನಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಮಾಡಬಾರ್ದು. ಎಷ್ಟು ಹೇಳಿದ್ರು ಕೇಳೋದಲ್ಲಿ ಕೆಲವರು ತಪ್ಪು ತಿತ್ಕೊಂಡ್ಬಿಡ್ತಾರೆ. ಇಷ್ಟೇ ಅಡ್ವಾನ್ಸ್ ಕೊಟ್ಟರು ಬರ್ತಾರೆ, ಮುಹೂರ್ತ ಸರಿ ಇಲ್ಲ ಅಂತ ಏನು ಮಾಡ್ತಾರೆ ಗೊತ್ತಾ? ಅಡ್ವಾನ್ಸ್ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟವ್ರು ಇದ್ದಾರೆ. ಕೆಲವರು ಅಡ್ವಾನ್ಸ್ ಬೇಕು ಏಕಾಶಿ ಮಾಡಿದವ್ರು ಇರ್ತಾರೆ, ಅಡ್ವಾನ್ಸ್ ಕೊಟ್ಟಿದ್ದೀವಿ. ಎರಡು ಟೈಪು ಇರ್ತಾರೆ. ಏನೋ ಇನ್ನು ಇದೇನಾಯ್ತು ಒಟ್ಟಿನ ಮೇಲೆ ಆಚಾರ್ಯ ಈ ರೀತಿ ಸ್ಪಷ್ಟ ಮಾಡಿ ಈ ಕಥೆ ಹೇಳ್ತೇವೆ. ಪರಮಾತ್ಮ ಕಥೆ ಅಂತ ಹೇಳಿದಾಗ ಇದನ್ನ ಇಟ್ಕೊಂಡೆ ಹರಿಕಥಾಮೃತ ಸಾರ ಅಂತ ಹೆಸರಿಟ್ಟು. ಕಥೆ ಅಂದರೆ ಸ್ಟೋರಿ ಅಂತಲ್ಲ, ಇದು ಏನಿದು ಮಹಿಮೆ ಅಂತ, ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದೇವೆ. ವ್ಯೂಢ ಚತುರ್ಧ ಭಗವಾನ್ ಸ ಏಕಃ ಮಾಯಾಂ ಶ್ರಿಯಂ ಸೃಷ್ಟಿ ವಿಧಿತ್ಸಯ ಆರ ರೂಪೇಣ ಪೂರ್ವೇಣ ಸ ವಾಸುದೇವ ನಾಮ್ನಾ ವಿರಿಂಚ್ಯಂ ಸುಷುವೇಚ ಸಾ ಅತಃ. ಫಸ್ಟ್ ಸೃಷ್ಟಿ ಪ್ರಾರಂಭ ಆಯ್ತು. ಎಲ್ಲಿಂದ? ಯಾರಿಂದ ಸೃಷ್ಟಿ ಆಗ್ಬೇಕೀಗ?
ಆ ರೂಪಗಳಿಂದ. ಅನಿರುದ್ಧ ರೂಪದಿಂದ ಯಾರಿಗೆ ಕೊಟ್ಟ? ಈಗ ಚರಮಾತ್ಮ ಪ್ರದ್ಯುಮ್ನ ರೂಪಕ್ಕೆ ಕೊಟ್ಟ. ಮತ್ತೆ ಉಳಿದ ರೂಪಗಳೇ ಅದೆಲ್ಲರಿಗೂ ಕಾಮನ್ ಪ್ರದ್ಯುಮ್ನ ರೂಪ ಆಗುತ್ತೆ. ಉಳಿದವರಿಗೆಲ್ಲ ವ್ಯತ್ಯಾಸ ಇದೆ. ಈಗ ಪರಮಾತ್ಮ ವ್ಯೂಢ ಚತುರ್ಧ ವ್ಯೂಢ ವ್ಯೂಹ ರೂಪವನ್ನು ಸ್ವೀಕರಿಸಿದ. ವ್ಯೂಹ ರೂಪ ಅಂದರೆ ಲಿಂಕ್ಡ್, ವಾಸುದೇವ ಸಂಕಟ ಹೀಗೆ ಹೇಳ್ಬೇಕಾದ್ರೆ ದಶಾವತಾರ ಮತ್ಸ್ಯ ಹಾಗೆ ಹೇಳ್ಬೇಕು. ಅದು ವ್ಯೂಹ, ಒಂದು ಗ್ರೂಪ್ ಅಂತ. ನಾಲ್ಕು ಗುಂಪಿನ ರೂಪವನ್ನು ತಗೊಂಡ್ಬಿಟ್ಟು ಸಹ ಭಗವಾನ್ ಅದೇ ಪರಮಾತ್ಮನೇ ಏಕಃ ಒಬ್ಬನೇ, ಏನು ವ್ಯತ್ಯಾಸ ಇಲ್ಲ. ಆದರೂ ಕೂಡ ಮಾಯಾಂ ಶ್ರೀಯಂ ಮಾಯಾರೂಪದ ಮಹಾಲಕ್ಷ್ಮಿಯನ್ನು, ಮಾಯಾರೂಪದ ಮಹಾಲಕ್ಷ್ಮಿ ಯಾರ ಪತ್ನಿ? ವಾಸುದೇವ ರೂಪದ ಪತ್ನಿ. ಆಕೆಯನ್ನ ಸೃಷ್ಟಿ ವಿಧಿತ್ಸಯ, ಈಗ ಸೃಷ್ಟಿ ಮಾಡೋ ಉದ್ದೇಶದಿಂದಾಗಿ ಆರ ಪ್ರಾಪ ಹೊಂದಿದ ಅಂದ್ರೆ ಜೊತೆಗೂಡಿದ ಅಂತ ಅರ್ಥ. ವಾಸುದೇವ ರೂಪ ಮಾಯಾರೂಪ ಇಬ್ರು ಜೊತೆಯಾಗಿದ್ದಾರೆ. ಈ ಸೃಷ್ಟಿ ಪ್ರಾರಂಭ ಮಾಡಬೇಕು. ಅದೇ ಭಗವದ್ಗೀತೆ ಹೇಳಿತ್ತು, ಮಮ ಯೋಧೇರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಯಾವ ರೆಫರೆನ್ಸ್ ಸಿಗುತ್ತೆ? ಪರಮಾತ್ಮ ಸೃಷ್ಟಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಮಾಯಾರೂಪದ ಮಹಾಲಕ್ಷ್ಮಿ, ವಾಸುದೇವ ರೂಪದ ನಾರಾಯಣ ಇಬ್ಬರೂ ಸಹ ಸೃಷ್ಟಿ ಪ್ರಾರಂಭ ಮಾಡಿದರು. ರೂಪೇಣ ಪೂರ್ವೇಣ ಸ ವಾಸುದೇವ ನಾಮನ. ಯಾವ ರೂಪ? ಪೂರ್ವೇಣ ರೂಪ, ಮೊದಲೇ ಇದ್ದ ರೂಪ, ಮೊದಲು ಬಂದ ರೂಪ. ಮೊದಲು ಬಂದಿದ್ದ ನಾರಾಯಣ ರೂಪದಿಂದ ಯಾವುದು? ವಾಸುದೇವ ರೂಪ. ಅದರಿಂದಾಗಿಯೇ ವಾಸುದೇವ ನಾಮನ, ವಾಸುದೇವ ಅಂತಕ್ಕಂಥ ಪೂರ್ವ ರೂಪದಿಂದ ತಾನು ಲಕ್ಷ್ಮಿಯನ್ನ ಜೊತೆಗೂಡಿದ. ಆಗೇನಾಯಿತು? ಆ ಲಕ್ಷ್ಮೀದೇವಿಯು ವಿರಿಂಚಂ ಶುಶುವೆ, ಬ್ರಹ್ಮನನ್ನು ಸೃಷ್ಟಿಯಾಗಿ. ಈ ಬ್ರಹ್ಮನ ಸೃಷ್ಟಿ ನಾವಿಕಮಲದ ಸೃಷ್ಟಿ ಅಲ್ಲ ಇದು. ಯಾವುದರಿಂದ ಸೃಷ್ಟಿ ಇದು? ಇವರಿಬ್ಬರ ಸೃಷ್ಟಿ ಇದು. ಅಲ್ಲಿ ನಾಭಿಕಮಲದಲ್ಲಿದ್ದಾಗ ಹಾಗೆ ಬಂದ್ಬಿಡುತ್ತೆ. ಈ ಲಕ್ಷ್ಮೀದೇವಿ ಜೊತೆ ಕಮಲ ರೂಪದಲ್ಲಿದ್ದಾರೆ, ಈ ರೂಪದಲ್ಲಿಲ್ಲ. ಅದಕ್ಕೆ ಬ್ರಹ್ಮದೇವ ಸೃಷ್ಟಿ 2 ಸರ್ತಿ ಆಗಿರೋದು, ನೆನ್ಪಿಟ್ಕೊಂಡಿರ್ಬೇಕು. ಒಂದು ಸರ್ತಿ, 2ನೇ ಸರ್ತಿ. ಮೊದಲೇ ಸೃಷ್ಟಿ ಫಸ್ಟ್ ಟೈಮ್ ಅವತಾರ ಆಗಿದ್ದು ಹೀಗೆ ಅವರು. ವಿರಿಂಚಂ ಶುಶುವೆ, ಶುಶುವೆ ಅಂದರೆ ಪ್ರಸವಿಸಿದಳು, ಡೆಲಿವರ್ಡ್ ಅಂತ ಅರ್ಥ. ಸಾ ಅತಃ ಮಹಾಲಕ್ಷ್ಮೀ ದೇವಿ ಸೃಷ್ಟಿ ಮಾಡಿದಳು. ಇದರಿಂದ ಏನಾಯಿತು? ಉತ್ಪತ್ತಿ ಸಂಭವ, ಬರೀ ಸ್ತ್ರೀಯಿಂದ ಸೃಷ್ಟಿಯಾಗಿಲ್ಲ. ಸೃಷ್ಟಿಗೆ ಯಾರು ಬೇಕೇ ಬೇಕು? ಪುರುಷ. ಸ್ತ್ರೀ ಇಲ್ಲದೆ ಪುರುಷ ಸೃಷ್ಟಿ ಮಾಡಬಹುದು, ಸ್ತ್ರೀ ಇಲ್ಲದೆ ಪುರುಷ ಸೃಷ್ಟಿ ಮಾಡಬಹುದು. ಆದರೆ ಪುರುಷ ಇಲ್ಲದೆ ಸ್ತ್ರೀ ಸೃಷ್ಟಿ ಮಾಡಕ್ಕೆ ಬರೋದಿಲ್ಲ. ಅದು ಉತ್ಪತ್ತಿ ಸಂಭವ, ಉತ್ಪತ್ತಿ ಅಧಿಕರಣ ಅಂತ. ಉತ್ಪತ್ತಿ ಅಸಂಭವ ಅಧಿಕರಣ ಯಾವುದರ ಬ್ರಹ್ಮಸೂತ್ರದಲ್ಲಿ ಬರೋದು. 2ನೇ ಅಧ್ಯಾಯ 2ನೇ ಪಾತ್ರದ ಕೊನೆಯ ಅಧಿಕರಣ, ಕೊನೆಯ ಅಧಿಕರಣ. ಅದ್ರಲ್ಲಿ ಹೇಳ್ಬೇಕಾದ್ರೆ ಎಂದು ಕೂಡ ಬರೀ ಸ್ತ್ರೀಯಿಂದ ಸೃಷ್ಟಿ ಇದರಿಂದ ಏನಾಯಿತು? ಸ್ತ್ರೀ ದೇವತೆಯನ್ನು ಸರ್ವೋತ್ತಮ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವ್ರ ಪ್ರಕಾರ ಏನಾಗುತ್ತೆ? ಬ್ರಹ್ಮಸೂತ್ರ ಖಂಡನೆ ಮಾಡ್ತಾ ಇತ್ತು. ಇನ್ನು ಸೃಷ್ಟಿಯೇ ಮಾಡಕ್ಕೆ ಬರೋದಿಲ್ಲ. ಹಾಗಿದ್ರೆ ಪುರುಷ ಇಲ್ವಲ್ಲ ಅಂತ ಹೇಳ್ತಾರೆ. ಬರೀ ಪುರುಷನ ಒಪ್ಕೊಂಡಿದ್ರೆ ಬರೀ ಸೃಷ್ಟಿ ಆಗುತ್ತೆ. ಅದರಿಂದ ಅದಕ್ಕೇನು ದ್ರೋಣಾದಿಗಳು ಹೇಗೆ ಹುಟ್ಟಿದ್ರು? ತಾಯಿ ಇಲ್ಲೇ ಇಲ್ಲ, ಆ ಯೋನಿಜರಾಗಿ ಹುಟ್ಟಿ ಬಂದರು. ಆದರೆ ತಂದೆ ಇಲ್ಲ ಅಂತ ಹೇಳಾಗಿಲ್ಲ. ಹಿಂದಿನ ಕಾಲಕ್ಕೆ ಹೀಗೆ ಹೇಳ್ಬೋದಾಯ್ತು ಕೊಡ್ಬೇಕಾದ್ರೆ, ಫಾದರ್ಸ್ ನೇಮ್ ಅಷ್ಟೇ, ಮದರ್ಸ್ ನೇಮ್ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಯಾಕೆ? ನಾವು ಹುಟ್ಟಿದ್ದೆ ಹಾಗೆ ಅಂತ ಹೇಳ್ಬೋದು. ಇವತ್ತು ಹಾಗೆ ಹೇಳಕ್ಕೆ ಬರಲ್ಲ. ಇವತ್ತು ಎರಡನ್ನೂ ಹೇಳಬೇಕು. ಯಾಕೆ? ಎಲ್ಲರಿಗೂ ಶಕ್ತಿ ಇಲ್ಲ ಅದರಿಂದಾಗಿ. ಆದರೆ ಬರೀ ತಾಯಿ ಹೆಸರು ಹೇಳಾಗಿಲ್ಲ. ಹೇಳಿದ ಇವತ್ತು ಬರೀ ತಾಯಿ ಹೆಸರು ಹೇಳ್ಬೋದು, ಆ ಕಾಲ ಇದೆ, ಚೇಂಜ್ ಆಗಿದೆ ಇವತ್ತು. ಯಾಕೆ ಹೇಳಲೇಬೇಡಿ, ಹೇಳಿದ್ರೆ ಬಿಟ್ಬಿಡಿ ಅಂತ ಹೇಳ್ತಾರೆ ಆತ. ಅದು ರಾಜಕೀಯ ಕಾರಣಗಳು ಶುರುವಾಗುತ್ತೆ ಅದರಲ್ಲಿ. ಆ ವಿಷಯ ಬೇರೆ. ಶಾಸ್ತ್ರದ ಪ್ರಕಾರ ಏನು ಹೇಳಬೇಕು? ತಂದೆ ತಾಯಿ. ಬರೀ ತಾಯಿ ಹೆಸರು ಇಲ್ಲದೆ ಹುಟ್ಟಿದ್ದೇನೆ ಅಂತ ಹೇಳ್ಕೊಂಡ್ರು ತಪ್ಪಲ್ಲ. ಹಾಗೆ ಅದು ಅರ್ಹತೆ ಇದ್ದವ್ರು ಫ್ಯಾಕ್ಟ್ ಇದ್ದರೆ ಹಾಗೆ ಹೇಳ್ಬೋದು. ತಂದೆ ಇಲ್ಲದೆ ಹುಟ್ಟು ಬಂದೇನೆ ಅಂತ ಹೇಳಬಾರದು. ಆ ರೀತಿ ಹೇಳೋದು ದೇವರೊಬ್ಬನೇ. ದೇವರಿಗೇನು ಅಜಹ, ಯಾವ ಕಾಲಕ್ಕೂ ತಂದೆ ಹೆಸರು ಇಲ್ಲ, ತಾಯಿ ಹೆಸರು ಪ್ರಸಕ್ತಿನೇ ಇಲ್ಲ. ಹಾಗಿದ್ದಾರೆ. ಹಾಂ, ಯಾವುದ್ರಲ್ಲಿ? ಹಾಂ, ಅದು ಬರುತ್ತೆ, ಅದರಲ್ಲಿ ಬರುತ್ತೆ, ಇದರಲ್ಲೂ ಬರುತ್ತೆ. ತಂದೆ ತಾಯಿ ಹೆಸರು ಏನು ಹೇಳೋದು ಎಲ್ಲ ವೆಂಕಟೇಶ್ ಕನ್ನಡದಲ್ಲಿ ಸರಿಯಾಗುವುದು ಅಂಥವೆಲ್ಲ ಸಿಗುತ್ತೆ ಅದರಲ್ಲಿ ಬೇಕಾದಷ್ಟು. ಇದು ಮುಗೀತೀಗ 2ನೇ ರೂಪ ವಾಸುದೇವ ಅಂದ್ರೆ ನೆಕ್ಸ್ಟ್ ಯಾವುದು? ಸಂಕರ್ಷಣ. ಸಂಕರ್ಷಣಾಚ್ಚಾಪಿ ಜಯಾತನೂಜ ಬಭೂವ ಸಾಕ್ಷಾತ್ ಬಲಸಂವೇದಾತ್ಮ ವಾಯುರ್ಯಯೇವಾಥ ವಿರಿಂಚ ನಾಮ ಭವಿಷ್ಯ ಆದ್ಯೋ ನ ಪರಸ್ತತೋ ಹಿ. ಆಗ ಸಂಕರ್ಷಣಾಚ್ಚಾಪಿ ಜಯಾತನೂಜ, ಹಿಂದೆ ಹೇಳಿದಂತೆ ಸಂಕರ್ಷಣ ರೂಪದಿಂದ ಪರಮಾತ್ಮ ಜಯ ಎಂಬ ಮಹಾಲಕ್ಷ್ಮಿ ರೂಪವನ್ನು ಸೃಷ್ಟಿ ವಿಧಿತ್ಸಯ ಸೇರಿಸ್ಕೋಬೇಕು. ಜಯ ಇಬ್ಬರು ಜೊತೆಗೂಡಿದರು. ಆಗೇನಾಯಿತು? ಒಬ್ಬರು ಹುಟ್ಟಿದರು. ಯಾರವರು? ಬಭೂವ ಸಾಕ್ಷಾತ್ ಬಲಸಂವೇದಾತ್ಮ ವಾಯು. ವಾಯುದೇವರು ಹುಟ್ಟಿದಿರಿ. ಅಲ್ಲಿ ಬ್ರಹ್ಮದೇವರ ಅವತಾರ ಆಯಿತು, ವಾಯುದೇವರ ಅವತಾರ ಆಯ್ತು. ಅವ್ರು ಯಾರು ಅಂದರೆ ಸಾಕ್ಷಾತ್ ಸಾಕ್ಷಾತ್ ವಾಯು ಬಂದರು. ಅವತಾರ ಅಲ್ಲಿಂದ ಮೂಲ ರೂಪನೇ ಬಂದಿದ್ದೀಗ. ಮೂಲ ರೂಪದ ಸೃಷ್ಟಿ ಹೀಗಾಯಿತು. ಸಾಕ್ಷಾತ್ ವಾಯು ಬಭೂವ. ಇನ್ಯಾಗಿದ್ದಾರೆ? ಬಲ ಸಂವೇದಾತ್ಮ. ಬಲ ಅಂದ್ರೇನು? ಬಲ. ಸಂವೇದ ಅಂದ್ರೆ ಜ್ಞಾನ. ಬಲಜ್ಞಾನ. ಅದಕ್ಕೆ ವಾಯು ಶಬ್ದಕ್ಕೆ ಅರ್ಥ ಅದೇ. ವಾಯು, ವಾ ಗತಿಗಂಧನಯೋ ಅಯಪಯ ಗತೌ. ವಾ ಅಂದರೆ ಬಲ, ವಾ ಅಂದರೆ ಜ್ಞಾನ, ಇದಂದ್ರೆ ಬಲ ಅಥವಾ ಬಲ ಜ್ಞಾನ. ಅದಕ್ಕೆ ವಾಯುದೇವರು ಬಲಜ್ಞಾನ ಸ್ವರೂಪರಾದ್ರಿಂದಾಗಿನೇ ಯಾವುದೇ ಸಾಧನೆಗೆ ಎರಡಿರಬೇಕು. ಬಾಹುಬಲ ಜ್ಞಾನ ಬಲ ಬರಬೇಕು.
ಎರಡು ಪೂರ್ತಿ ಇರೋದು ಎಲ್ಲ ಕಾಲಕ್ಕೂ ಯಾರಿಗೆ? ವಾಯುದೇವರಿಗೆ. ಅದಕ್ಕೆ ಅವ್ರನ್ನ ಅವತಾರ ಮಾಡಿ ಕಳಿಸಿತ್ತು. ಪ್ರಧಾನಾಂಗಂ ಹಿ ಮಾರುತಿ ವಿರಿಂಚಂ ಸುಷುವೇತ ಸಾಕ್ಷಾತ್ ಬಲ ಸಂವೇದಾತ್ಮ ವಾಯು ಯಯೇವಾಥ ವಿರಿಂಚ ನಾಮ. ಅವ್ರಿಗೇನಂತ ಹೆಸರು? ವಾಯುದೇವರು ಬಂದರು. ಅವರಿಗೇನು ಇನ್ನೊಂದು ಹೆಸರಿದೆ, ಸೂತ್ರಂ ಸವಾಯು. ಸೂತ್ರ ಅಂತ ವಾಯುರೂಪಕ್ಕೆ ಹೆಸರು. ಸೂತ್ರ ವಾಯುದೇವರು ಅಂತ ಹೇಳಿದ ನಮ್ಗೆ ಕಾಮನ್ ಆಗಿಬಿಡುತ್ತೆ ಎಷ್ಟೋ ಕಡೆಗೆ. ಅದಕ್ಕೆ ಸೂತ್ರ ಅಂತ ಕೇಳಿದ ತಕ್ಷಣ ಸೂತ್ರ ಯಾರ ಮಗ ಅಂತ ಕೇಳಿ ಹೇಳ್ಬೇಕಾಗ ವಾಯುದೇವರು ಯಾರ ಮಗ ಅಂತ ಏನು ಮಾಡ್ಬೋದಾಗ ಇನ್ನೊಂದು ಸರ್ತಿ ಹುಟ್ಟಿದೆ ಪ್ರಾಣಾದ್ವಾಯುರಜ ಆಯ್ತು, ಅದು ಬೇರೆ ಇದೆ. ಅದು ಇದನ್ನು ಸೂತ್ರ ಯಾರು ಅಂತ ತಕ್ಷಣ ಹೇಳಬೇಕು. ಸಂಕರ್ಷಣ ಚಾಪಿ ಜಯಾತನೂಜ ಅಂತ ಹೇಳಿದ್ರಿಂದ ಸಂಕರ್ಷಣ ಜಯ ರೂಪದ ಲಕ್ಷ್ಮೀನಾರಾಯಣರಿಂದ ಅವತಾರ ಮಾಡಿದವರೇ ಸೂತ್ರನಾಮಕ ವಾಯುದೇವರು. ಅದಕ್ಕೆ ಸೂತ್ರನಾಮಕರ ಸಂಸ್ಕೃತಿ ಮಾತ್ರದಿ. ಈ ಸೂತ್ರ ಅಂತ ವಾಯುದೇವ್ರ ಹೆಸರಿದೆ ಅಂತ ಗೊತ್ತಾಗಿಬಿಟ್ರೆ ಭಗವದ್ಗೀತೆ ಅರ್ಥ ಆಗುತ್ತೆ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಆ ಸೂತ್ರ ಈ ಸೂತ್ರ ಆಗೋದಿಲ್ಲ. ಯಾವ ಸೂತ್ರ ಆಗ್ಬೇಕದು? ವಾಯುದೇವರು ಅಂತ ಆಯ್ತಾಗ. ವಾಯುದೇವರಲ್ಲಿ ಎಲ್ಲ ಜೀವರು ಹೇಗೆ ಆಶ್ರಯ ಪಡೆದಿದ್ದಾರೆಯೋ ಅವರೂ ಸೇರಿ ಎಲ್ಲರೂ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಪ್ರಾಣಸ್ಯ ಪ್ರಾಣ ಆಗ್ಬೇಕು. ಇಲ್ಲದೆ ಹೋದ್ರೆ ಬರೀ ಎಕ್ಸಾಂಪಲ್ ಆಗುತ್ತೆ. ಈ ಹಿಂದೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಹೋದರೆ ದಾರದಲ್ಲಿ ಪೋಣಿಗಳು ಪೋಣಿಸಲ್ಪಟ್ಟಂತೆ ಅಷ್ಟೇ ಆಗಿಬಿಡುತ್ತೆ. ತಾತ್ಪರ್ಯ ಎಲ್ಲ ಓದಿದ್ರೆ ವಾಯುದೇವರಲ್ಲಿ ಉಳಿದವರೆಲ್ಲ ಹೇಗೆ ಆಧಾರ ಹೊಂದಿದ್ದಾರೋ ಹಾಗೆ ವಾಯುದೇವರವ್ರು ಎಲ್ಲ ಹೋಗ್ಬಿಡ್ತಾರೆ. ಅವ್ರು ಬಂದರೆ ಉಳಿದವರು ಬರ್ಬೋದು ಅಷ್ಟೇ. ಅದಕ್ಕೆ ವಾಯುದೇವರು ಮೂಲ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ನಾನು ಅವರಲ್ಲಿ ಇದ್ದು ಧಾರಣೆ ಮಾಡ್ತೇನೆ ಅಂತ ಹೊಸ ಅರ್ಥ ಬರುತ್ತೆ. ಗೀತೆನ ಆ ರೀತಿ ಅರ್ಥ ಮಾಡ್ಬೇಕು. ಯಾಕಂದ್ರೆ ಟೆಕ್ನಿಕಲ್ ವರ್ಕ್ ಅದು, ಬೇಸಿಕಲಿ ಸೂಪರ್ ಫಿಲಾಸಫಿ. ಅದಕ್ಕೆ ನೀವು ಕತೆ ಕಾದಂಬರಿ ಅರ್ಥ ಮಾಡಕ್ಕೆ ಬರೋದಿಲ್ಲ, ದೊಡ್ಡ ಅರ್ಥನೇ ಮಾಡಬೇಕು. ಸೂತ್ರದು ಸೂಚಯತಿ ಇತಿ ಸೂತ್ರಂ ಸೂಚನಾತ್ ಸೂತ್ರ ಮುಚ್ಚತೆ ಅದನ್ನು ಹೇಳ್ತಾರೆ. ಸೂಚನೆ ಮಾಡೋದು. ಏನು ಸೂಚನೆ ಮಾಡೋದು? ಡೈರೆಕ್ಷನ್ ಅಂತ. ಸೂಚನೆ ಅಂದರೆ ಹೀಗಲ್ಲ, ಡೈರೆಕ್ಟರ್ ಅವರು. ಎಂಟೈರ್ ಜಗತ್ತಿಗೆ ಯಾರು ಡೈರೆಕ್ಟರ್? ಸೃಷ್ಟಿಗೆ ಬ್ರಹ್ಮವಾಯುಗಳು ಕ್ರಿಯೇಟ್ ಮಾಡ್ತಾರೆ, ಅವ್ರು ಡೈರೆಕ್ಟ್ ಮಾಡಿ. ಇಬ್ಬರು ಸಮ ಅವರು. ಗೊತ್ತಾಯ್ತಾ? ಸೂಚನಾತ್ ಸೂತ್ರಂ ಅಂತಾನೆ ಹೆಸರು. ಅಂದ್ರೆ ಹುಟ್ಟಿದ ಸೂತ್ರ ಅದು ಹೇಳಿದ ಆಚಾರ್ಯ ಹೆಸರು ಹೇಳ್ಬಿಟ್ಟೆ. ಮತ್ತೆ ನಾವೇನು ಮಾಡಾಗಿಲ್ಲ ಈಗ. ಸೂತ್ರ ಅಂತ ಹೆಸರು ಅದಕ್ಕೆ. ಟೆಕ್ನಿಕಲ್ ಹೆಸರು ಸೂತ್ರ ಅಂತಾನೆ ಹೇಳ್ಬೇಕಾದ್ರೆ. ಮತ್ತೆ ಅದು ಬೆರೀತಾರೆ, ಅದು ಇಲ್ಲೇ ಬೆರೀತಾರೆ ಆಚಾರ್ಯ. ಮುಂದೆ ವಿಷಯ ಅಲ್ಲ, ಮುಂದಿನ ತುಂಬ ಬರುತ್ತೆ. ಮುಂದೆ ಅವೆಲ್ಲ ಬೇಕಾಷ್ಟು ಬರುತ್ತೆ ಮುಂದೆ. ಮುಖ್ಯ ಪ್ರಾಣ ಯಾರ ಮಗ ಅಂತ ಪ್ರಶ್ನೆ ಬೇರೆ, ಸೂತ್ರ ಯಾರ ಮಗ ಅಂತ ಕೇಳಿ ಇದನ್ನೇ ಹೇಳಬೇಕು ಉತ್ತರ. ಮುಖ್ಯ ಪ್ರಾಣ ಬಂದ ಪ್ರಾಣ ಅದನ್ನು ಹೇಳಬೇಕಾಗ ಮುಂದೆ ಬರುತ್ತೆ. ಅವೆಲ್ಲ ಕೂಡ ಮುಂದೆ ಎಲ್ಲ ವಿಷಯ ಹೇಳ್ತಾರೆ. ಆಚಾರ್ಯ ಹೇಳದೇ ಇರೋದೇ ಇಲ್ಲೇ ಇದ್ರೊಳಗೆ. ಮತ್ತೆ ಅದೆಲ್ಲ ಇವತ್ತು ಏನಾಗಿದೆ, ಸೃಷ್ಟಿ ಬಗ್ಗೆ ವಿಚಾರಗೋಷ್ಠಿ ಮಾಡಿಬಿಟ್ರೆ ಇದ್ರ ಬಿಟ್ಟೆ ಲೆಕ್ಚರ್ ಹೊಡಿತಿರ್ತಾರೆ ಎಲ್ಲರೂ ಕೂಡ. ಆಚಾರ್ಯ ಹೇಳಿದ ತಾತ್ಸಾರ ಅಯ್ಯೋ ಆಚಾರ್ಯ ಹೇಳಿದ ಅದು ಬೇರೆ ಜೊತೆಗೆ ಬೈದಿದ್ದೀನಿ ಅಲ್ಲಿ ಗೊತ್ತಾಗಿರ್ತದೆ. ಆಚಾರ್ಯ ಬಿಟ್ಟು ಹೇಗೆ ಉಪನ್ಯಾಸ ಮಾಡ್ತೀರಿ ನೀವಾಗ? ಗೊತ್ತಾಯ್ತಾ? ಬೇಸಿಕ್ ಅವರು ನಿರ್ಣಯ ಬರಿತಾ ಇದ್ದಾರೆ, ಇದು ಉಪಯೋಗಿಸೋದೇ ಇಲ್ಲ ಇದನ್ನು. ಅರ್ಥ ಆಯ್ತಾ? ಇದು ದಾಸರಾಡ ತಗೊಳ್ಳಿ ತಪ್ಪಲ್ಲ. ಯಾಕೆ ಅವ್ರು ಇದನ್ನು ಉಪಯೋಗಿಸ್ಕೊಂಡೇ ಬರೆದಿರೋ ದಾಸರೆಲ್ಲ ಕೂಡ. ಇವರಂತೆ ಬಿಟ್ಟು ಬರೆದಿದ್ದಲ್ಲ. ಅದನ್ನು ಇದು ವಿರೋಧ ಬಂದರೆ ಯಾರು ಮೂಲ ಆಗ್ತಾರೆ? ಈಗ ನಿರ್ಣಯಕ್ಕೆ ಬರಬೇಕು. ಮತ್ತೆ ಇಲ್ಲಿಂದ ಆನ್ಸರ್ ತಗೋಬೇಕು, ಅಲ್ಲಿಂದ ಇಲ್ಲಿ ವಾಪಸ್ ಬರಬಾರ್ದು. ಇಲ್ಲಿಂದ ಬಂದೇ ಅಲ್ಲಿಗೆ ಹೋಗ್ಬೇಕು ವಾಪಸ್. ಇದು ಮೇನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗಿದೆ, ಆಚಾರ ವಾಕ್ಯಗಳನ್ನು ಆಚಾರ್ಯರೂ ಹೇಳ್ತಾರೆ ಅಂತಾನೋ ಏನೋ ಆಚಾರ ಹೇಳಿ ಹೀಗೆಲ್ಲ ಮಾತಾಡ್ಬಿಡ್ತಾರೆ. ಅದು ದೊಡ್ಡ ಬ್ಯಾಡ್ ಇತ್ತು ಇಂಟೆನ್ಷನ್. ಜೈತೀರ್ಥರ ಬಗ್ಗೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡ್ ಶುರುವಾಯ್ತಲ್ಲ, ಆಚಾರ ಬಗ್ಗೆನೂ ಶುರುವಾಗಿತ್ತು. ಆಚಾರ್ಯ ಏನೋ ಹೇಳ್ತಾರೆ, ನಾವು ಭಾಳ ಡೀಟೇಲ್ ಆಗಿ ಹೇಳ್ತಾ ಅದೇ ಸರಿ ಮಾಡ್ಬೇಕು. ನಾವು ಅದರಲ್ಲಿ ಏನು ಮಾಡ್ಬೇಕು? ಈಗ ಇವರ ಅವತಾರ ಸರಿ ಮಾಡ್ಲಿಕ್ಕಾಗಿದೆ ಅಂತೇಳಿ ಇದು ಮೂರ್ಖತನ. ಈಗ ಇತ್ತೀಚಿನ ಟ್ರೆಂಡ್ ಇದು. ಈ ಟ್ರೆಂಡ್ ಕಂಟಿನ್ಯೂ ಆಗಿಬಿಟ್ರೆ ಯಾವುದನ್ನು ಸರಿ ಮಾಡೋಕ್ಕೆ ಅಂತ ಆಚಾರ್ಯ ಬಂದರು ಅದನ್ನೇ ಕೆಡಿಸಿಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಇದೇ ಕೆಟ್ಟೋಗ್ಬಿಟ್ರೆ ಆ್ಯಂಟಿ ಕರಪ್ಷನ್ ಬಂದವರೇ ಕರಪ್ಟ್ ಆಗಿಬಿಟ್ರೆ ಆ ಥರ ನಡೆದಿದೆ. ಆಚಾರ್ಯ ಸ್ವರಮೂಲ ಕರಪ್ಟ್ ಮಾಡಕ್ಕೆ ಹೋಗ್ಬಿಟ್ರೆ ತಪ್ಪಾಗುತ್ತೆ. ಇದು ಹೇಳಿದ್ರು ಮತ್ತೆ ಮಾತಾಡೋಂಗಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಸುಪ್ರೀಂ ಕೋರ್ಟ್ ಆರ್ಡರ್ ಏನು ತಲೆ ಹಾಕ್ಲಕ್ಕೆ ಹೋಗ್ಬಾರ್ದು ಅಷ್ಟೇ. ಇದನ್ನ ಬೇರೆ ಅರ್ಥ ಮಾಡ್ತೀವಿ ಅಂದರೆ ತಪ್ಪಾಗಿಬಿಡುತ್ತಾಗ. ತುಂಬ ಜನ ಇದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಹೋಗ್ತಾರೆ, ಅದಕ್ಕೆ ಬೇರೆ ಅರ್ಥ ಮಾಡ್ಬೇಕು, ಇದಕ್ಕಲ್ಲ. ಗೊತ್ತಾಯ್ತಾ? ಎಲ್ಲ ಆರ್ಡರ್ಗಳನ್ನು ಬೈಪಾಸ್ ಮಾಡಿಬಿಡುತ್ತೆ. ಆದ್ದರಿಂದ ಏನೇ ಸೂಪರ್ ಸೀಡ್ ಮಾಡೋದ್ರಿಂದ ಇದು ಅಲ್ಟಿಮೇಟ್. ಆ ಶ್ರದ್ಧೆ ಬಂದಿಲ್ಲ. ಆ ಶ್ರದ್ಧೆ ಬಂದವರು ಸ್ವಲ್ಪ ಇರ್ಬೋದು, ಕಡಿಮೆ. ಹೆಚ್ಚನಕ್ಕೆ ಆ ಥರ ಬರೋದೇನೆ ನಾವು ಬೇರೆ ಹೇಳಿದರೆ ಭಾರಿ ಬುದ್ಧಿವಂತರು ಅಂತ ಗೊತ್ತಾಗುತ್ತೆ. ಆ ಭ್ರಮೆ ಬಂದುಬಿಟ್ಟು ಅದು ಪೂರ್ಣ ಪ್ರಜ್ಞರಿಗಿಂತ ನಾನು ಪ್ರಜ್ಞಾವಂತ ಅಂತ ಆಗ್ಬೇಕು. ಆಚೆ ಸ್ವರಮೂಲ ಅಂದರೆ ಪಾರಾಯಣಕ್ಕೆ ಹಾಗಾಗಬಾರ್ದು, ಅಧ್ಯಯನಕ್ಕೆ ಆಗ್ಬೇಕು. ಈಚ್ ಆ್ಯಂಡ್ ಎವ್ರಿ ವರ್ಡ್ ಬೇಕಂತೆ. ಸಂಕರ್ಷಣಾಚಾಪಿ ಜಯಾತನೂಜ ಬಭೂವ ಸಾಕ್ಷಾತ್ ಬಲ ಸಂವೇದಾತ್ಮ ವಾಯುರ್ಯಯೇವಾಥ ವಿರಿಂಚ ನಾಮ ಭವಿಷ್ಯ. ಅವ್ರು ಏನಂತ ಹೆಸರು? ಬ್ರಹ್ಮದೇವರು ಏನಂತ ಹೆಸರು? ವಿರಿಂಚ. ಈ ಬ್ರಹ್ಮ ರೂಪಕ್ಕೆ ವಿರಿಂಚ ಅಂತ ಹೆಸರು, ನೆನ್ಪಿಟ್ಕೋಬೇಕು. ಈ ರೂಪಕ್ಕೆ ವಿರಿಂಚ. ಗೊತ್ತಾಯ್ತಾ? ಶ್ರೀರಮಣಿ ಕರಗಮನ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ಬಂತು. ಮುಂದೆ ಭಾವಿ ವಿರಿಂಚಿ ಏನಿಪ ಆನಂದ ತೀರ್ತಾರೆ. ಭಾವಿ ವಿರಿಂಚಿ ಏನಿಪ ಈ ನಮ್ಗೆ ಅರ್ಥ ಆಗುತ್ತೆ. ಟೆಕ್ನಿಕಲಿ ಏನು ಸೌಂಡ್ ಇದೆ ಅಂದರೆ ಇಂಥ ವಾಯುದೇವರು ಮುಂದೆ ವಾಸುದೇವ ವಾಯುರೂಪದ
ಮಗನಾಗಿ ಅವತಾರವನ್ನು ಮಾಡ್ತಾರೆ. ಆ ಆ ಟೆಕ್ನಿಕಲ್ ಆನ್ಸರ್ ಇದೆ, ಮೆಕ್ಯಾನಿಕಲ್ ಆನ್ಸರ್ ಬರಿಬಾರ್ದು. ಏನು ಬರಿಬೇಕು ಅದಕ್ಕೆ? ವಿರಿಂಚನಾಗಿ ಅವತಾರ ಮಾಡ್ತಾರೆ ಅಂದರೆ ಈಗ ಆಮೇಲೆ ಹುಟ್ಟಿದ ವಾಯುದೇವರು ಮೊದಲೇ ಹುಟ್ಟುತ್ತಾರೆ, ಅಲ್ಲಿ ಬ್ರಹ್ಮದೇವರಾಗಿ ಹುಟ್ಟುತ್ತಾರೆ. ಈಗ ಆದ್ಯ ಅಂದರೆ ಯಾರು ಹೆಸರು ತಗೋಬೇಕು? ಬ್ರಹ್ಮದೇವರನ್ನ ಆದ್ಯ ಅಂದರೆ. ಆಗ ವಾಯುದೇವರು ಏನಾಗ್ತಾರೆ? ಆದ್ಯರಾಗ್ತಾರೆ, ಫಸ್ಟ್ ಕ್ರಿಯೇಷನ್ ಅವರಾಗ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಯಾಕೆ ಪದ ಉಪಯೋಗಿಸಿದ್ದಾರೆ. ಏನ ಎಲ್ಲಿ ಏನಿದೆ ಹೇಳಿದ್ರು? ವಿರಿಂಚಮ್ ಅಂತ ಅಲ್ಲಿ ಹೇಳಿದ್ರು, ಬ್ರಹ್ಮನನ್ನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಹೇಳ್ತಾರೆ ವಿರಿಂಚ ಬ್ರಹ್ಮನಂತ ಅಷ್ಟೇ ಅಲ್ಲ, ಹೆಸರು ವಿರಿಂಚ ಅಂತಾನೆ ಹೆಸರು. ಅರ್ಥ ಆಯ್ತಾ? ಈಗ ಬ್ರಹ್ಮ ಶಬ್ದ ಅಲ್ಲಿ ಕಾಮನ್ ಅವನು, ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ರಾಪರ್ ಮಾಡಿ. ಈ ರೂಪಕ್ಕೆ ಏನಂತ ಹೆಸರು ಹೇಳಬೇಕು? ವಿರಿಂಚ ಅಂತಾನೆ ಹೇಳಬೇಕು. ವಾಯುದೇವರು ಏನಂತ ಹೇಳಬೇಕು? ಸೂತ್ರ ಅಂತಾನೆ ಹೇಳಬೇಕು ಈ ರೂಪಕ್ಕೆ. ಅದಕ್ಕೋಸ್ಕರ ವಿರಿಂಚ ಅಂತ ಹೆಸರಿಟ್ಟಿದ್ದಾರೆ. ಇದು ಭಾರಿ ವಿರೇಚನಾತ್ ವಿರಿಂಚಿಹಿ, ಎಲ್ಲ ವಿರೇಚನ ಮಾಡಿ ಶುದ್ಧ ಮಾಡ್ತಕ್ಕಂಥವ್ರು. ಅದಕ್ಕೆ ವಿರಿಂಚಿ ಅಂತ ಅವ್ರಿಗೆ ಹೆಸರು. ಅವರು ಪವನ ಪಾವನ ಮಾಡ್ತಾರಲ್ಲ ಹಾಗೆ, ಪವನ ಪಾವನ ವಿರಿಂಚಿ ವಿರೇಚನಾತ್ ವಿರಿಂಚಿ. ವಿರಿಂಚನಾಮ ಭವಿಷ್ಯ ಆದ್ಯ. ಯಾರಿವರು? ಭವಿಷ್ಯ ಆದ್ಯ ನ ಪರಸ್ತತು. ವಾಯು ಏವಾಥ ವಿರಿಂಚ ನಾಮ ಭವಿಷ್ಯ ಆದ್ಯ. ಸೂತ್ರಂ ಸ ವಾಯು ಪುರುಷೋ ವಿರಿಂಚ. ಪ್ರದ್ಯುಮ್ನತಶ್ಚಾಥ ಕೃತೌ ಸ್ತ್ರೀಯೌ ದ್ವೇ. ಪ್ರಜಜ್ಞತುರ್ಯಮಣೆ ತತ್ರ ಪೂರ್ವ ಪ್ರಧಾನ ಸಂಜ್ಞಾ ಪ್ರಕೃತಿರ್ಜನಿತ್ರಿ. ಶ್ರದ್ಧಾ ದ್ವಿತೀಯಾಥ ತಯೋಶ್ಚ ಯೋಗೋ ಬಭೂವ ಪುಂಸೈವ ಚ ಸೂತ್ರನಾಂನಾ. ಅದಿಷ್ಟು ನಾಳೆ ಇದು ಭಾಳ ಕೇರ್ಫುಲ್ ಆಗಿ ಹೋದರೆ ಸೃಷ್ಟಿ. ಇನ್ನೇನೇ ಸೃಷ್ಟಿ ಬೇರೆ ಕಡೆ ಕೇಳಿದ್ರು ಕೂಡ ಇದನ್ನ ತಲೆಯಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಅದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗೋದು ಬಿಟ್ಬಿಟ್ರೆ ಕನ್ಫ್ಯೂಷನ್ ಶುರುವಾಗೇ ಆಗುತ್ತೆ ಬಿಡೋದು. ಯಜ್ಞಾತ ಬಿತ್ತಬೇಕಾದ್ರೆ ಬ್ರಹ್ಮಗಂಟು ಹಿಡ್ಕೊಂಡ್ಬಿಟ್ರೆ ಏನಾಗುತ್ತದು? ಕಚ್ಚಾಗ್ಬಿಲ್ಲ, ಬ್ರಹ್ಮಗಂಟೆ ಕಟ್ಟಾಗ್ಬಿಡುತ್ತೆ ಮನೆಗೆ. ಬ್ರಹ್ಮಗಂಟು ಹಿಡ್ಕೊಂಡೇ ಬಿಚ್ಚಬೇಕಂತ, ಅದು ಸುಲಭ ಬಿಚ್ಚಲಕ್ಕೆ ಬರುತ್ತೆ. ಅದೇ ರೀತಿ ಆಚಾರ ಗಂಟೆ ಭಾವಿ ಬ್ರಹ್ಮಗಂಟಿದು ಇದು ಬಿಟ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ಕನ್ಫ್ಯೂಷನ್ ಇಲ್ಲ. ಆ ಅದಕ್ಕೆ ಮುಂದೆ ಬರುತ್ತೆ ನೋಡಂತೆ. ಶುದ್ಧ